ಜೈ ಶ್ರೀರಾಮ್. ಧನಂಜಯ ಅಂದ್ಬಿಟ್ಟು ಬ್ಯಾಂಗ್ಳೂರ್ ಉಳ್ಳಾಳ್ ಮೇನ್ ರೋಡು VH ಕಾರ್ಸ್ ನಿಯರ್ ಬೈ ನಾಗರಬಾವಿ ಹತ್ರ ಇರೋಂಥ ಶೋರೂಮು. ಮತ್ತು ಈ ಕಡೆ ಕೆಂಗೇರಿಗೆ ನಮ್ಮ ಯಶವಂತಪುರಕ್ಕೆ ಹತ್ರ ಇದೆ. ನಮ್ಮಲ್ಲಿ ಎಲ್ಲ ಥರ ಯೂಸ್ ಕಾರ್ಸು ಸಿಗ್ತಾ ಇದೆ. ನಾವೊಂದು ಬೆಸ್ಟ್ ಆಫರಲ್ಲಿ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ನಮ್ಮ ಶೋರೂಮ್ ಓಪನ್ ಮಾಡಿ 1 ವರ್ಷ ಆ್ಯನಿವರ್ಸರಿ ಮಾಡ್ತಾಯಿದ್ದೀವಿ. ಈ ವರ್ಷದ ಆ್ಯನಿವರ್ಸರಿಗೆ ಫಸ್ಟ್ ಆ್ಯನಿವರ್ಸರಿಗೆ ಒಂದು ಇನ್ಸ್ಟೆಂಟ್ ಆಫರಲ್ಲಿ ಕಸ್ಟಮರ್ಗೆ ಒಂದು ಒಳ್ಳೆ ಬೆನಿಫಿಟ್ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ನಾವು ಫಸ್ಟ್ ಓನರ್ ವೆಹಿಕಲ್ಗಳು ತಂದಿದ್ದೀವಿ. ಎಲ್ಲ ಫಸ್ಟ್ ಓನರು ಟಾಪ್ ಎಂಡ್ ವೆಹಿಕಲ್ಗಳು ತಂದಿದ್ದೀವಿ. ನಮ್ಮ ಹತ್ರ ಎಲ್ಲ ಥರನೂ ವೆಹಿಕಲ್ ಸಿಗುತ್ತೆ. ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನಮ್ಮ ಹತ್ರ ಯಾವ ವೆಹಿಕಲ್ ಇದ್ದಾವೆ ಅಂತ. ಮತ್ತು ನಮ್ಮಲ್ಲಿ ಎಲ್ಲ ಬ್ಯಾಂಕ್ಗಳು ಲೋನ್ ಆಗುತ್ತೆ. ಆಲ್ ಓವರ್ ಇಂಡಿಯಾ ಮಾಡ್ತೀವಿ. ತಮಿಳ್ನಾಡು ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಆಲ್ ಓವರ್ ಇಂಡಿಯಾ ಎಲ್ಲನೇ ಇರಲಿ ಮಾಡ್ತೀವಿ. ಸ್ವಂತ ಮನೆ ಇದ್ದರೆ ಒಳ್ಳೆಯದು, ಬೇಗ ಆಗುತ್ತೆ. ಸ್ವಂತ ಮನೆ ಇಲ್ಲ ಅಂದ್ರೂ ಶೂರಿಟಿ ಗಿಟಿ ಕೇಳ್ತಾರೆ, ಏನೋ ಒಂದು ಮಾಡ್ಕೊಡ್ತೀವಿ. ಸ್ವಲ್ಪ ಸಿಬಿಲ್ ಚೆನ್ನಾಗಿರಬೇಕು. ತುಂಬ ಹಾಳಾಗಿ ಹೋಗಿದ್ರೆ ಮಾಡೋಕ್ಕಾಗಲ್ಲ. ಒಳ್ಳೆ ಸಿಬಿಲ್ ಸ್ಕೋರ್ ಇದ್ದು ಸ್ವಂತ ಮನೆ ಇಲ್ಲ ಅಂದ್ರೂ ಮಾಡ್ತೀವಿ. ನೀವು ಆಂಧ್ರ ಆಗಿರಲಿ, ತಮಿಳ್ನಾಡು ಆಗಲಿ, ಅದರ್ ಸ್ಟೇಟ್ ಯಾವುದನ್ನೇ ಆಗಲಿ ಆಲ್ ಓವರ್ ಇಂಡಿಯಾ ಮಾಡ್ತೀವಿ. ನಮ್ಮಲ್ಲಿ ಎಲ್ಲ ಥರ ವೆಹಿಕಲ್ಸ್ ಇರ್ತವೆ. ಡೌನ್ ಪೇಮೆಂಟು 50,000 1 ಲಕ್ಷ, ದೊಡ್ಡ ಗಾಡಿಗೆ ಬಂದರೆ 3 ಲಕ್ಷ ಗಂಟ ನೀವು ಮಾಡಬೇಕಾಗತ್ತೆ. ಸ್ಮಾಲ್ ವೆಹಿಕಲ್ಗೆ 50,000 1 ಲಕ್ಷ ಮಾಡಲೇಬೇಕು. ನಮ್ಮಲ್ಲಿ ಎಲ್ಲ ಫಸ್ಟ್ ಓನರ್ ಗಾಡಿಗಳು ಜಾಸ್ತಿ ಇದೆ. ಮತ್ತು ನಮ್ಮ ಹತ್ರ ವೆಲ್ ಮೇಂಟೆನೆನ್ಸ್ ಗಾಡಿ ಎಲ್ಲ ಮಾಡಲ್ ಗಾಡಿಗಳು ಇರ್ತವೆ, ವೆಲ್ ಮೇಂಟೆನೆನ್ಸ್ ಇರ್ತವೆ. ನಮ್ಮಲ್ಲಿ ಈ ಆ್ಯನಿವರ್ಸರಿಗೆ ಫಸ್ಟ್ ಆ್ಯನಿವರ್ಸರಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಕೊಡ್ತಾ ಇದ್ದೀವಿ. ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಕೊಡ್ತೀವಿ. ಒಂದು RTO ಚಾರ್ಜಸ್ ಫ್ರೀ ಕೊಡ್ತಾ ಇದ್ದೀವಿ. RTO ಚಾರ್ಜಸ್ ನಿಮ್ಮ ಹತ್ರ ಈ ವರ್ಗಾವಣೆ ಮಾಡೋಂಥದ್ದು ಯಾವುದೇ ಥರ ಚಾರ್ಜಸ್ ಇರಲ್ಲ. ಟ್ರಾನ್ಸ್ಫರ್ ಚಾರ್ಜಸ್ ನಮ್ಮ ಹತ್ರ ಇರಲ್ಲ. 2 ಆಯಿತು. ಮತ್ತು ಇನ್ಸ್ಟೆಂಟ್ ಒಂದು ಸರ್ವಿಸ್ ಮಾಡಿ ನಿಲ್ಸಿರ್ತೀವಿ. ಒಂದು ಸರ್ವಿಸ್ ಮಾಡಿಸಿ ಗಾಡಿ ಕೊಡ್ತೀವಿ. ಜನರಲ್ ಸರ್ವಿಸ್ ಬರುತ್ತೆ. ಮತ್ತು ಇಂಜಿನ್ನು ಗೇರ್ ಬಾಕ್ಸು 7 ಇಯರ್ಸ್ ವೆಹಿಕಲ್ ಒಳಗಡೆ ಇರಬೇಕು. ನಮ್ಮಲ್ಲಿ 1 ವರ್ಷಕ್ಕೆ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಸಿಗುತ್ತೆ. 7 ಇಯರ್ಸ್ ವೆಹಿಕಲ್ ಓನ್ಲಿ. ಆದರೂ ಕೆಳಗಡೆ ಇರೋಂಥದ್ದು ನಾವು ಗ್ಯಾರಂಟಿ ಕೊಡಲ್ಲ. ಬಟ್ ವೆಲ್ ಮೇಂಟೆನೆನ್ಸ್ ಗಾಡಿ ಕೊಡ್ತೀವಿ. ಯಾವುದೇ ಗಾಡಿ ತೊಗೊಂಡ್ರು ಮೇಂಟೆನೆನ್ಸ್ ಚೆನ್ನಾಗಿರುತ್ತೆ. ಅದನ್ನು ನೀವು ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸ್ಕೊಂಡು ತೊಗೊಂಡೋಗ್ಬೋದು, ಇಲ್ಲ ನಾವೇ ಮೆಕ್ಯಾನಿಕ್ ಕರೆಸಿ ಚೆಕ್ ಮಾಡಿಸ್ಕೊಡ್ತೀವಿ. ವೆಹಿಕಲ್ ಗುಡ್ ಕಂಡೀಷನ್ ಅಷ್ಟು ನಾವು ಗ್ಯಾರಂಟಿ ವಿಶ್ವಾಸದಲ್ಲಿ ಮಾಡ್ತೀವಿ. ನಿಮಗೆ ನಾವು ಕೊಡೋ ಗಾಡಿ ಎಲ್ಲ ರೋಡಲ್ಲಿ ನಿಂತ್ಕೊಡಲ್ಲ, ಎಲ್ಲೂ ಕೆಟ್ಟೋಗಲ್ಲ. ಅಂಥ ಗಾಡಿ ನಾವು ತರೋದಿಲ್ಲ, ಮಾರೋದಿಲ್ಲ. ಯಾಕೆಂದರೆ ನಮಗೆ ಈ 1 ವರ್ಷದಲ್ಲಿ ನಾವು ಒಂದು 300-400 ಗಾಡಿ ಮಾರಿರ್ತೀವಿ. ನಮ್ಗೆ ಯಾವುದು ಕಂಪ್ಲೇಂಟ್ಸ್ ಬಂದಿಲ್ಲ. ಅಲ್ಲಿ ನಿಂತ್ಕೊಂತ ಇಲ್ಲಿ ನಿಂತ್ಕೊಂತ ಯಾವುದು ಕಂಪ್ಲೇಂಟ್ಸ್ ಬಂದಿಲ್ಲ. ಮತ್ತು ನಾವು ಗ್ರಾಹಕರಿಗೆ ಒಳ್ಳೆ ಸರ್ವಿಸ್ ಕೊಟ್ಟಿದ್ದೀವಿ. ಮತ್ತು ನಮ್ಮ ಹತ್ರ ಒಳ್ಳೊಳ್ಳೆ ವೆಹಿಕಲ್ಸ್ ತರ್ತೀವಿ. ನಿಮಗಿಂತ ನಾವು 100% ಚೆಕ್ ಮಾಡೇ ತಂದಿರ್ತೀವಿ. ಎಲ್ಲ ಸಣ್ಣ ಪುಟ್ಟ ಒಂದು 5% ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದೇ ಇರುತ್ತೆ ಗಾಡಿಯ ಮೇಲೆ ಸೆಕೆಂಡ್ ಹ್ಯಾಂಡು. ಹಾಗಾಗಿ ನಮ್ಮ ಹತ್ರ ಒಂದು ಸಲ ವಿಸಿಟ್ ಮಾಡಿ. VH ಕಾರ್ಸು ಬ್ಯಾಂಗ್ಳೂರ್ ಧನಂಜಯ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಯಾವ ಗಾಡಿ ಬೇಕಂತ ಫೋನ್ ಮಾಡಿ, ದಯವಿಟ್ಟು ಬನ್ನಿ. 2019 ಮಾಡಲು ಈಕೋ ಸಿಂಗಲ್ ಓನರು 40,000 ಓಡಿದೆ. 5 ಸೀಟ್ರು AC, ಸಿಲ್ವರ್ ಕಲರು, ಎಲ್ಲ ವೆಲ್ ಮೇಂಟೆನೆನ್ಸ್, ಶೋರೂಮ್ ಹಿಸ್ಟ್ರಿ ಇದೆ. ಗಾಡಿನಲ್ಲಿ ಏನು ಕೆಲಸ ಇಲ್ಲ. ಫೈನಲ್ ಟು ಫೈನಲ್ ಈ ಗಾಡಿ 4.5 ಲಕ್ಷ ಹೇಳ್ತಾ ಇದ್ದೀವಿ. 4,25,000ಕ್ಕೆ ಫೈನಲ್ ಕೊಡ್ತೀವಿ. ವಿತ್ AC. ನಿಮಗೆ ಲೋನ್ ಬೇಕಂದ್ರೆ ಒಂದು 370 ಗಂಟೆ ಲೋನ್ ಆಗುತ್ತೆ. ಒಂದು 50,000 ತಂದ್ರೆ ಸಾಕು, ಲೋನ್ ಮಾಡಿಸ್ಕೊಡ್ತೀವಿ. ಹೌದು, 50,000 ಮಾಡಿದ್ರೆ ಲೋನ್ ಆಗುತ್ತೆ. ಮತ್ತೆ ಇನ್ನೊಂದು ಈಕೋ ಇದೆ ನಮ್ಮ ಹತ್ರ, 2022 ಮಾಡಲು. ಇದು 5 ಸೀಟ್ರು AC, ಸಿಂಗಲ್ ಓನರ್ ವೆಹಿಕಲ್. ಇದು ವೆಲ್ ಮೇಂಟೆನೆನ್ಸ್. ಬರೀ 20,000 ಓಡಿದೆ ಅಷ್ಟೇ. ಬರೀ 20,000 ಓಡಿದೆ. ಇದಕ್ಕೂ ವೆಲ್ ಮೇಂಟೆನೆನ್ಸ್ ಆಗಿದೆ. ಗಾಡಿನಲ್ಲಿ ಏನೋ ₹1 ಖರ್ಚಿರಲ್ಲ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಫುಲ್ ಇದೆ. ಈ ಗಾಡಿ ಫೈನಲ್ ಟು ಫೈನಲ್ 5,500 ಆಗುತ್ತೆ. ಈ ಆ್ಯನಿವರ್ಸರಿಗೆ ಒಂದು 15,000 ಕಮ್ಮಿ ಮಾಡಿ 535 ಕೊಡ್ತಾ ಇದ್ದೀವಿ. ಇಂಟ್ರೆಸ್ಟ್ ಬೈ ಮಾಡ್ಬೋದು. ಇದಕ್ಕೆ 5 lakhs ಗಂಟ ಲೋನೇ ಮಾಡಿಸ್ಕೊಡ್ತೀವಿ. ಇದಕ್ಕೂ ಒಂದು 50,000 ತಂದರೆ ಸಾಕು, ಮುಖ್ಯದ ಲೋನ್ ಆಗುತ್ತೆ. ಇನೋವಾ 2014 ಮಾಡಲು ಇನೋವಾ G4 GX, ಡಬಲ್ ಏರ್ ಬ್ಯಾಗ್, ABS, ಮತ್ತು ನಿಮಗೆ ಫ್ಯಾನ್ಸಿ ಅಲೈಸು, ಆಫ್ಟರ್ ಮಾರ್ಕೆಟ್ ಫ್ಯಾನ್ಸಿ ಅಲೈಸು, ಹೊಸ ನ್ಯೂ ಟೈರ್ಸ್ ಬರುತ್ತೆ. 1,45,000 ಓಡಿದೆ. ವೈಟ್ ಕಲರು, 3rd ಓನರ್ ಆಗಿದೆ. ಬಟ್ 3rd ಓನರ್ ಆಗಿದ್ರು ಎಲ್ಲರೂ ಶೋರೂಮಲ್ಲೇ ಸರ್ವಿಸ್ ಆಗಿದೆ. ಯಾವುದು ಆಕ್ಸಿಡೆಂಟ್ ಆಗಿಲ್ಲ. ಒರಿಜಿನಲ್ ಗಾಡಿ. ಫೈನಲ್ ಟು ಫೈನಲ್ ಈ ವೆಹಿಕಲ್ಲು ಒಂದು ಬೆಸ್ಟ್ ಆಫಲ್ಲಿ ಕೊಡ್ತಾ ಇದ್ದೀವಿ. 8.5 ಲಕ್ಷ ಹೇಳ್ತಾ ಇದ್ದೀವಿ. ಈ ಒಂದು ಆ್ಯನಿವರ್ಸರಿಗೆ
7,85,000 ಗಾಡಿ ಕೊಡ್ತೀವಿ. 7 ಲಕ್ಷ ಲೋನೇ ಮಾಡ್ಕೊಡ್ತೀವಿ. ಜಸ್ಟ್ 1 ಲಕ್ಷ ತಂದ್ರೆ ಸಾಕು, ನಿಮಗೆ ಲೋನ್ ಮಾಡ್ಕೊಡ್ತೀವಿ. 8 ಸೀಟರ್ ವೆಹಿಕಲ್ ಆಗಿದೆ ಅದು. ಓಕೆ ಸರ್, ಮತ್ತೊಂದು ಇನೋವಾ ಇದೆ. ಮತ್ತೆ ಇನ್ನೊಂದು 2011 ಮಾಡಲ್ ಇನೋವಾ ಬಂದಿದೆ. 2011 ಮಾಡಲು ಸೆಕೆಂಡ್ ಓನರು. ಗಾಡಿ ಬಂದು ತುಂಬಾ ಚೆನ್ನಾಗಿದೆ. 1,90,000 ಓಡಿದೆ. ಇದು 8 ಸೀಟರ್ ವೆಹಿಕಲ್, ಗೋಲ್ಡನ್ ಕಲರು. ಇದು GX ವೇರಿಯಂಟು, 8 ಸೀಟರ್ ವೆಹಿಕಲ್, ತುಂಬಾ ಚೆನ್ನಾಗಿದೆ. ಮತ್ತೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಈ ಗಾಡಿ ನಿಮಗೆ ಫೈನಲ್ ಟು ಫೈನಲ್ 7.5 ಲಕ್ಷಕ್ಕಾಗತ್ತೆ. ಇಂಟ್ರೆಸ್ಟ್ ಇರೋರು ಬೈ ಮಾಡ್ಬೋದು. 2011 ಮಾಡಲ್ ಸೆಕೆಂಡ್. 2000 ನಮ್ಮ ಹತ್ರ ಟಾಟಾ ನೆಕ್ಸಾನ್ ಡಾರ್ಕ್ ಎಡಿಷನ್ಸ್ ಬ್ಲ್ಯಾಕ್ ಕಲರ್. ಎಷ್ಟಪ್ಪ ಹೊಡೈತಿ ಗಾಡಿ? ಬರೀ 10,000. ಬರೀ 10,000 ಹೊಡಿದೆ ಅಷ್ಟೇ. ಕಸ್ಟಮರ್ ಗಾಡಿ ಇವಾಗ ತಾನೇ ಜಸ್ಟ್ ಬಂದಿದೆ. ಸನ್ ರೂಫ್ ಬರುತ್ತೆ ಈ ಗಾಡಿನಲ್ಲಿ, ಸನ್ ರೂಫ್ ಬರುತ್ತೆ. ಬ್ಲ್ಯಾಕ್ ಎಡಿಷನ್ಸ್ ನ್ಯೂ ವರ್ಷನ್ಸ್ ವೆಹಿಕಲ್ ಇದು. ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್, ಸನ್ ರೂಫ್, ಅಲಾಯ್ ವೀಲ್ಸ್, ಡಿಫಾಗರು, A to Z ಎಲ್ಲ ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲ ಬರುತ್ತೆ ಈ ಗಾಡಿನಲ್ಲಿ. ಫುಲ್ ಟಾಪ್ ಎಂಡ್ ಗಾಡಿ. ಶೋರೂಮ್ ರೇಟ್ ಇದು ಬಂದು 16 ಲಕ್ಷ ಚಿಲ್ಲರೆ ಇದೆ. ಬ್ಲ್ಯಾಕ್ ಕಲರ್. ಯಾರೋ ಇಂಟ್ರೆಸ್ಟ್ ಇರೋರು ಲೈಕ್ ಮಾಡಿದ್ರೆ ತೊಗೊಬೋದು. ಯಾಕೆಂದರೆ ಓಡಿರೋದೇ ಬರೀ 10,000. ಶೋರೂಮ್ ಅಲ್ಲಿ ಏನು ಪರ್ಚೇಸ್ ಮಾಡ್ತೀರಾ ಆ ಥರ ಇರುತ್ತೆ ವೆಹಿಕಲ್ ಇದು. ಇದು ಬ್ಲ್ಯಾಕ್ ಡಾರ್ಕ್ ಅಡಿಷನ್ಸ್ ಅಂತ, ಫುಲ್ಲಿ ಟಾಪ್ ಎಂಡ್ ಗಾಡಿ. ಸನ್ ರೂಫ್ ಎಲ್ಲ ಬರುತ್ತೆ. ಯಾರೋ ಇಂಟ್ರೆಸ್ಟ್ ಇರೋರು, ಪೆಟ್ರೋಲ್ ವೆಹಿಕಲ್ ಇದು, ಪೆಟ್ರೋಲ್ ವೆಹಿಕಲ್ಲು. ಇಂಟ್ರೆಸ್ಟ್ ಇರೋರು ಬೈ ಮಾಡಿ. ನಮ್ಮ ಹತ್ರ ಈಗ ಒಂದು ಹೊಸ ಗಾಡಿ ಬಂದಿದೆ, ಇನ್ನೊಂದು ಡೀಸೆಲ್ ಗಾಡಿನೂ ಬರುತ್ತೆ ನಾಳೆ. ಅದು 22 ಮಾಡಲು, ಅದು ಸನ್ ರೂಫ್ ಟಾಪ್ ಎಂಡು ZX, ಅದು ಎಕ್ಸಾಕ್ಟ್ ಪ್ಲಸ್ ಟಾಪ್ ಎಂಡು ಎಸ್ ವೇರಿಯಂಟ್. 2022 ಮಾಡಲು ಬರುತ್ತೆ. ಅದು ಯಾರೋ ಬೈ ಮಾಡಿದ್ರೆ 11 ಲ್ಯಾಕ್ಸಿಗೆ ಕೊಡ್ತೀನಿ, ಬೈ ಮಾಡಿ. ಈ ಗಾಡಿ ಫೈನಲ್ ಟು ಫೈನಲ್ 10.5 ಲಕ್ಷ ಹೇಳ್ತಾ ಇದ್ದೀವಿ. ಒಂದು 10,25,000 ಈ ಗಾಡಿನೂ ಕೊಡ್ತೀವಿ. ಇಂಟ್ರೆಸ್ಟ್ ಬೈ ಮಾಡಿ. ಡೈರೆಕ್ಟ್ RC ಪೇಮೆಂಟು, ಯಾರು ಬೇಕಾದ್ರೂ ಬೈ ಮಾಡ್ಬೋದು. ಒಂದು ಒಳ್ಳೆ ಬಲಿನೋ ಬಂದಿದೆ. 2018 ಮಾಡಲ್ ಟಾಪ್ ಅಂಡ್ ಆಲ್ಫಾ ಬಂದಿದೆ. ಇದು ಓಡಿರೋದೆ 40,000. ಸಿಲ್ವರ್ ಗ್ರೇ ಕಲರ್ ಇದು. ತುಂಬಾ ಚೆನ್ನಾಗಿದೆ ವೆಹಿಕಲ್. ಸಿಂಗಲ್ ಓನರ್ ಗಾಡಿ, 40,000 ಡ್ರೈವನು, 18 ಮಾಡಲು, ಫುಲ್ ಟಾಪ್ ಎಂಡು. 7.5 ಹೇಳ್ತಾ ಇದ್ದೀವಿ. ಒಂದು ಬೆಸ್ಟ್ ಪ್ರೈಸಲ್ಲಿ ಗಾಡಿ ಕೊಡ್ತೀನಿ. ಆ್ಯನಿವರ್ಸರಿ ಆಫರು 6,85,000 ಆಗುತ್ತೆ. ಒಂದು 6 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. ಇದಕ್ಕೂ 1 ಲಕ್ಷ ಇಲ್ಲ 85,000 ಅಂತಂದರೆ ಲೋನ್ ಆಗುತ್ತೆ. ಸಿಂಗಲ್ ಓನರ್ ಗಾಡಿ. ಹಾಗೆ ನಮ್ಮ ಹತ್ರ ಇನ್ನೊಂದು ನ್ಯಾನೋ 2015 ಮಾಡಲ್ ಟ್ವಿಸ್ಟ್, ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್ ಬರುತ್ತೆ ಈ ಗಾಡಿನಲ್ಲಿ. ಸಿಂಗಲ್ ಓನರ್ ಗಾಡಿ. ಈ ಗಾಡಿ ಓಡಿರೋದೇ 14,000, 14,000 ಅಷ್ಟೇ ಓಡಿದೆ. ನಿಮಗೆ ಕಂಪ್ನಿಯಿಂದ ಬಂದಿರೋ ಟೈರ್ ಇನ್ನೂ ಬ್ರ್ಯಾಂಡ್ ನ್ಯೂ ಥರ ಇದೆ, ವೈಟ್ ಕಲರು. ಯಾರು ಫುಲ್ ಫ್ಯಾಮಿಲಿ ಓಡಿಸೋರು ಮತ್ತು ಸಿಟಿ ಲೋಕಲ್ ಓಡಿಸೋರು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಪಾರ್ಕಿಂಗು ತುಂಬ ಚಿಕ್ಕದಾಗಿ ಇರುತ್ತೆ. ಮತ್ತು 800ಗಿಂತ ಉತ್ತಮವಾಗಿದೆ. 800 ಗಾಡಿ ಕಂಪೇರ್ ಮಾಡಿದರೆ ಹೈಟ್ ಇರ್ತದೆ, ಓಡ್ಸೋಕ್ಕೆ ಕಂಫರ್ಟ್ ಆಗಿರುತ್ತೆ. ಕಲಿಯೋರು ತೊಗೊಬೋದು, ಕಲ್ತಿರೋರು ತೊಗೊಬೋದು. ಫ್ಯಾಮಿಲಿನೇ ಯೂಸ್ ಮಾಡೋಂಥ ಗಾಡಿ. 2,50,000 ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ 2,30,000 ಕೊಡ್ತೀವಿ. ಯಾರೋ ಇಂಟ್ರೆಸ್ಟೆಡ್ ಬಂದು ಬೈ ಮಾಡೋದು. ಟ್ವಿಸ್ಟ್ ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, AC ಬರುತ್ತೆ. ಮತ್ತೆ ಓಡಿರೋದು ಬರೀ 14,000. ಬರೀ 14,000 ಓಡಿದೆ. ಬ್ರ್ಯಾಂಡ್ ನ್ಯೂ ವೆಹಿಕಲ್ ಥರ ಇದೆ. ಇಂಟ್ರೆಸ್ಟ್ ಇರೋರು ಬಂದು ಬೈ ಮಾಡಿ. ಹಾಗೆ ನಮ್ಮ ಹತ್ರ ಇನ್ನೊಂದು 800 ಬಡವರು ಬಾದಾಮಿ ಸ್ಮಾಲ್ ಬಜೆಟಲ್ಲಿ ಕೇಳೋರಿಗೆ ನಮ್ಮ ಹತ್ರ 2001 ಮಾಡಲು 800 ಬಂದಿದೆ. ವೆಲ್ ಮೇಂಟೆನೆನ್ಸ್ ಇದೆ ಗಾಡಿ. ಒಳ್ಳೆ ನಿಮಗೆ ಲೆದರ್ ಸೀಟ್ ಇದೆ. ತುಂಬ ಚೆನ್ನಾಗಿದೆ ವೆಹಿಕಲ್ಲು. ಬಾಡಿ ಲೈನಿಂಗ್ ಆಗಿ ತುಂಬ ಚೆನ್ನಾಗಿದೆ. ಯಾವುದು ರೀಪೇಂಟ್ ಆಗಿಲ್ಲ, ಒರಿಜಿನಲ್ ಪೇಂಟಲ್ಲಿ ಗಾಡಿ ಇದೆ. ಈ ಗಾಡಿಗೆ FC ಆಗಿದೆ, ಇನ್ಶೂರೆನ್ಸು ಇದೆ. 2001 ಮಾಡಲು, ಸೆಕೆಂಡ್ ಓನರು. ಗಾಡಿ ತುಂಬ ಚೆನ್ನಾಗಿದೆ. 1,10,000 ಹೇಳ್ತಾ ಇದ್ದೀವಿ. ಯಾರು ಬಂದರೆ ಬೆಸ್ಟ್ ಆಫರ್ 95,000 ಕೊಟ್ಬಿಡ್ತೀವಿ. ಯಾರು ಇಂಟ್ರೆಸ್ಟ್ ಬಂದು ತೊಗೊಳ್ಬೋದು. ಇನ್ನೊಂದು ನಮ್ಮ ಹತ್ರ i10 ಮ್ಯಾಗ್ನಾ ಸೆಕೆಂಡ್ ಓನರು. ಗಾಡಿ ಬಂದು 80,000 ಓಡಿದೆ. ಗ್ರೇ ಕಲರ್, ತುಂಬ ಚೆನ್ನಾಗಿದೆ. ವೆಲ್ ಮೇಂಟೆನೆನ್ಸ್ ಗಾಡಿ. ಫೈನಲ್ ಟು ಫೈನಲ್ ಈ ಗಾಡಿನ ನಾವು 2.5 ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ಲು 2,20,000 ಕೊಡ್ತಾ ಇದ್ದೀವಿ. ಯಾರು ಇಂಟ್ರೆಸ್ಟ್ ಇರೋರು ಬಂದು ಬೈ ಮಾಡ್ಬೋದು. ಗಾಡಿ ಮಾತ್ರ ವೆಲ್ ಮೇಂಟೆನೆನ್ಸ್ ಆಗಿದೆ, ಯಾವುದು ಆಕ್ಸಿಡೆಂಟ್ ಆಗಿಲ್ಲ, ಒರಿಜಿನಲ್ ಇದೆ ಗಾಡಿನ. ಮತ್ತು ಬ್ರ್ಯಾಂಡ್ ನ್ಯೂ ಹೊಸ ಟೈರ್ಸ್ ಇದೆ. ಮತ್ತು ಇಂಜಿನ್ ಆಗಲಿ ಇಂಟೀರಿಯರ್ ಆಗಲಿ ತುಂಬ ಚೆನ್ನಾಗಿದೆ. ಯಾರು ಇಂಟ್ರೆಸ್ಟ್ ಇರೋರು ಬಂದು ಬೈ ಮಾಡ್ಬೋದು. ಥರ್ಡ್ ಓನರು, 1 ಲಕ್ಷ ಓಡಿದೆ. ಪೆಟ್ರೋಲ್ ವೆಹಿಕಲು, ಆಟೋಮೆಟಿಕ್. ಯಾರೋ ಇಂಟ್ರೆಸ್ಟ್ ಇರೋರು ದೊಡ್ಡ ಗಾಡಿಲಿ ಆಟೋಮೆಟಿಕ್ ಹೇಳೋರು ಬಂದು ಬೈ ಮಾಡಿ. ಫೈನಲ್ ಟು ಫೈನಲ್ಲು ಈ ಗಾಡಿ 3.5 ಲಕ್ಷ ಕೊಡ್ತೀವಿ. ವಿ ವರ್ಷನ್ ಟಾಪ್ ಎಂಡ್ ಇದು. CRB ಟಾಪ್ ಎಂಡು, ವಿ ವರ್ಷನ್ನು, 4 ವೀಲ್ ಡ್ರೈವು.
ತುಂಬಾ ಚೆನ್ನಾಗಿದೆ ಗಾಡಿ. ಇಂಟ್ರೆಸ್ಟ್ ಬೈ ಮಾಡ್ಬೋದು. ಆಟೋಮೆಟಿಕ್ ವೆಹಿಕಲ್, ಪೆಟ್ರೋಲ್ ಗಾಡಿ, ಫಿಟ್ನೆಸ್ ಆಗಿದೆ. ಫಿಟ್ನೆಸ್ ಆಗಿದೆ. ಹಾಗೆ ನಮ್ಮ ಹತ್ರ ವೈಟ್ ಕಲರ್ ಹೋಂಡಾ ಸಿಟಿ 2016 ಮಾಡಲು ಸಿಂಗಲ್ ಓನರ್ ಗಾಡಿ. ಓಡಿರೋದು ಬರೀ 68,000 ಓಡಿದೆ. ಟಾಪ್ ಎಂಡ್ ವೆಹಿಕಲ್, ಸನ್ರೂಫ್ ಬರಲ್ಲ. ವೈಟ್ ಕಲರ್ ಗಾಡಿ. ಇದು ಐವಿಟೆಕ್ ಡೀಸೆಲ್ ವೆಹಿಕಲ್. ತುಂಬಾ ಚೆನ್ನಾಗಿದೆ ಗಾಡಿ. ಬರೀ 68,000 ಹೊಡಿದ್ರೆ ಡೀಸೆಲ್ 20 ಎಬೋ ಬರುತ್ತೆ ಮೈಲೇಜು. ಇಂಟ್ರೆಸ್ಟ್ ಬೈ ಮಾಡಿ. ಇದಕ್ಕೆ ಫೈನಲ್ ಟು ಫೈನಲ್ 6 ಹೇಳ್ತಾ ಇದ್ದೀವಿ. ಒಂದು 6,25,000 ಕೊಡಿಸ್ತೀವಿ ಫೈನಲು. 5.5 ಲಕ್ಷ ಲೋನ್ ಆಗುತ್ತೆ ಗಾಡಿಗೆ. ಇಂಟ್ರೆಸ್ಟ್ ಬೈ ಮಾಡಿ. ಸಿಂಗಲ್ ಡೀಸೆಲ್ ವೆಹಿಕಲ್ 68,000 ಹೊಡಿದೆ. ಯಾರು ಲೋ ಬಜೆಟಲ್ಲಿ ಫೋರ್ಡ್ ಫಿಯೆಸ್ಟಾ ಕೇಳೋರು, ಮತ್ತೆ ಒಂದು ಒಳ್ಳೆ ಫೋರ್ಡ್ ಫಿಯೆಸ್ಟಾ ಡೀಸೆಲ್ ವೆಹಿಕಲ್ ಬಂದಿದೆ. ಓಡಿರೋದು 1 ಲಕ್ಷ ಓಡಿದೆ. ಸೆಕೆಂಡ್ ಓನರು. ಗಾಡಿ ತುಂಬ ಚೆನ್ನಾಗಿದೆ. ಡೀಸೆಲ್ ಗಾಡಿ. ಇದು BBMP ಆಫೀಸರ್ದು. ವೆಲ್ ಮೇಂಟೆನೆನ್ಸ್ ಮಾಡಿ ಅವ್ರಿಗೆ ಒಂದು ಎಕ್ಸ್ಚೇಂಜ್ ಕೊಟ್ಟಿದ್ದೀವಿ ಗಾಡಿ. ಅವ್ರದ್ದು ಅಲೈಸ್ ಎಲ್ಲ ಹಾಕಿದ್ರೆ ಒಳ್ಳೆ ಅಲೈಸ್ ಹಾಕವ್ರೆ. ಮತ್ತೆ ತುಂಬ ಚೆನ್ನಾಗಿ ವೆಲ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಲೋ ಬಜೆಟ್ ಗಾಡಿ. 1,75,000 ಕೇಳ್ತಾ ಇದ್ದಾರೆ ಕಸ್ಟಮರು. ಫೈನಲ್ ಟು ಫೈನಲ್ ಕುತ್ಕೊಂಡ್ರೆ 1.5 ಆಗ್ಬಿಡುತ್ತೆ. ಯಾರ ಇಂಟ್ರೆಸ್ಟ್ ಬೈ ಮಾಡಿ. ಡೀಸೆಲು ಇದು ಅಷ್ಟೇ 20+ ಮೈಲೇಜ್ ಬರುತ್ತೆ. ಇಂಜಿನ್ ತುಂಬ ಚೆನ್ನಾಗಿದೆ. ಎಲ್ಲ ಮೇಂಟೆನೆನ್ಸ್ ಮಾಡಿದ್ದಾರೆ. ಯಾಕೆಂದರೆ BBMP ಆಫೀಸರ್ ಒಳ್ಳೆ ಮೇಂಟೆನೆನ್ಸ್ ಮಾಡಿನೇ ಗಾಡಿ ಇಟ್ಟಿರ್ತಾರೆ. ಅವ್ರಿಗೆ ಒಂದು ಹೋಂಡಾ ಸಿಟಿ ಕೊಟ್ಟಿದ್ದೀವಿ ಎಕ್ಸ್ಚೇಂಜ್ಗೆ. ಅವ್ರಿಗೆ ಗಾಡಿ ಸೇಲ್ ಮಾಡಿ ಅಂತ ಬಿಟ್ಟಿದ್ದಾರೆ. ಇಂಟ್ರೆಸ್ಟ್ ಬಂದು ಬೈ ಮಾಡ್ಬೋದು. 1.5 ಇಂದ 1.60 ಗಂಟೆ ಆಗುತ್ತೆ. ನಮ್ಮಲ್ಲಿ ಇನ್ನೊಂದು ರೆಡ್ಜ್ 2009 ಮಾಡಲು ಪೆಟ್ರೋಲ್ ಗಾಡಿ VXI ಬಂದಿದೆ. ಮರೂನ್ ಕಲರು. ಸಿಂಗಲ್ ಓನರು. 75,000 ಓಡಿದೆ. ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸು. 30 ಗಂಟೆ FC ಇದೆ. ಇನ್ಸೂರೆನ್ಸು 1 ಇಯರ್ ಇದೆ. ಪೆಟ್ರೋಲ್ ಗಾಡಿ. ಸ್ವಿಫ್ಟ್. ಇದು ಮಾರುತಿ ರಿಡ್ಸ್ ಕೇಳೋರು, ನಮ್ಮ ಹತ್ರ ಒಂದು ವೆಹಿಕಲ್ ಇದೆ. ಫಸ್ಟ್ ಓನರ್ ಗಾಡಿ. FC, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಫ್ರೆಶ್ ಆಗಿದೆ. ವೆಹಿಕಲ್ ತುಂಬ ಚೆನ್ನಾಗಿದೆ. ಗುಡ್ ಕಂಡೀಷನು. 2,75,000 ಬೇಕು. ಒಂದು 10,000 ಡಿಸ್ಕೌಂಟ್ ಮಾಡಿ 2,65,000 ಕೊಡ್ತೀವಿ. ಲೋನ್ ಎಲ್ಲ ಆಗಲ್ಲ. ಫುಲ್ ಕ್ಯಾಶಲ್ಲಿ ಬರಬೇಕು. ಇನ್ನೊಂದು ಆಲ್ಟೋ ಬಂದಿದೆ. K10 ಮೈಲೇಜ್ 30. CNG ಇದೆ ಗಾಡಿನಲ್ಲಿ. CNG ವೆಹಿಕಲ್. ಫಸ್ಟ್ ಓನರ್ ಗಾಡಿ. ತುಂಬಾ ಚೆನ್ನಾಗಿದೆ ಗಾಡಿ. ಎಷ್ಟಪ್ಪ ಹೊಡೈತಿದ? 60,000 ಓಡಿದೆ. ವೆಲ್ ಮೇಂಟೆನೆನ್ಸ್ ಗಾಡಿ. ಕಲರು ತುಂಬಾ ಚೆನ್ನಾಗಿದೆ. ನಿಮಗೆ 1 ಲೀಟ್ರ್ CNG ಹಾಕಿದ್ರೆ ಗೊತ್ತು 30 ಮೇಲೆ ಬರುತ್ತೆ ಇದು. ಯಾಕೆಂದ್ರೆ ಎಟಿಗಾನೆ 30 ಬರ್ತಾ ಇತ್ತು ಮನೆ ನಾನು ಇದಕ್ಕೆ ಹೋದಾಗ ಶಿರಡಿಗೆ. ಈ ಗಾಡಿ ಒಂದು 32 ಬರ್ಬೋದು. ತುಂಬಾ ಚೆನ್ನಾಗಿದೆ ಗಾಡಿ. ಎಲ್ಲ ವೆಲ್ ಮೇಂಟೆನೆನ್ಸ್. 60,000 ಓಡಿದೆ. ಹಳ್ಳಿ ಕಡೆಯವರಿಗೆ ಒಳ್ಳೆ ಬಡವರ ಬಾದಾಮಿ ಅಂತಾನೆ ಹೇಳ್ಬೋದು. 14 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಯಾಕೆಂದ್ರೆ ಒಂದೇ ಮನೇಲಿ ಸೆಕೆಂಡ್ ಓನರ್ ಆಗಿದೆ. ಅವರು CNG ಹಾಕ್ಸ್ಕೊಳಕ್ಕೋಸ್ಕರ ಅವ್ರ ಅಪ್ಪನಿಂದ ಮಗನ ಹೆಸರಿಗೆ ಆಗಿದೆ. ಅವರು ಮೇಂಟೈನ್ ಮಾಡ್ತಾ ಇದ್ರು. ನೋಡಿ, ಯಾರೋ ಇಂಟ್ರೆಸ್ಟ್ ಬೈ ಮಾಡಿ. 3 ಲಕ್ಷ ಹೇಳ್ತಾ ಇದ್ದೀವಿ. 2,75,000 ಫೈನಲ್ ಕೊಡ್ತೀವಿ. 2.5 ಲಕ್ಷ ಲೋನೇ ಮಾಡಿಸ್ಕೊಡ್ತೀವಿ ಯಾರೋ ಬಂದ್ರೆ. 2.5 ಲಕ್ಷ ಲೋನೇ ಆಗುತ್ತೆ. ಹೌದು. ಇನ್ನೊಂದು ಸ್ವಿಫ್ಟ್ ಡೀಸೆಲ್. ಸೆಕೆಂಡ್ ಓನರು. 11 ಮಾಡಲು. VD ರೆಡ್ ಕಲರು. ಇದಕ್ಕೆ ನೋಡಿ ಒಳ್ಳೆ ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಒಳ್ಳೆ ಸ್ಪಾಯ್ಲರ್ ಇದೆ. ನಿಮಗೆ ಬ್ಲಾಕ್ ಎಡಿಷನ್ಸ್ ಮಾಡಿದ್ದಾರೆ ನೋಡಿ. ಡ್ಯುಯಲ್ ಟೋನ್ ತರ ಬ್ಲಾಕ್ ಎಡಿಷನ್ಸ್ ಟಾಪ್ ಅಲ್ಲಿ ಮಾಡಿದ್ದಾರೆ, ಹೀಟ್ ಆಗಬಾರ್ದು ಅಂತ. ಮತ್ತೆ ನಿಮಗೆ ಒಳ್ಳೆ ಸ್ಪಾಯ್ಲರ್ ಹಾಕಿದ್ದಾರೆ. ಮತ್ತೆ ಬ್ಯಾಕ್ ಮತ್ತೆ ಫ್ರಂಟ್ ಯಾವುದು ಆಕ್ಸಿಡೆಂಟ್ ಆಗಿಲ್ಲ. ಒರಿಜಿನಲ್ ಗಾಡಿ. ಒರಿಜಿನಲ್ ಪೇಂಟ್ ಎಲ್ಲ ಇದೆ. ಯಾವುದು ರೀಪೇಂಟ್. 2011 ಮಾಡಲು. ಸೆಕೆಂಡ್ ಓನರ್. VD ಬರೀ 80,000 ನೋಡಿದೆ. ನಿಮಗೆ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಯಾರೋ ಇಂಟ್ರೆಸ್ಟ್ ಬೈ ಮಾಡಿ. ನಮ್ಮ ಹತ್ರ ಇನ್ನೊಂದು ಗ್ರ್ಯಾಂಡ್ ಐಟನ್ ಬಂದಿದೆ. 2018 ಮಾಡಲು. ಸಿಂಗಲ್ ಓನರು. ಮ್ಯಾಗ್ನಾ ಆಪ್ಷನಲ್. ವೈಟ್ ಕಲರ್ ಗಾಡಿ. ಪೆಟ್ರೋಲ್ ವೆಹಿಕಲ್. 4,95,000 ಹೇಳ್ತಾ ಇದೀವಿ. ಒಂದು 4.25 ಇಂದ 4.55 ಗಂಟೆ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಬೈ ಮಾಡ್ಬೋದು. 4 ಲಕ್ಷ ಲೋನ್ ಕೊಡಿಸ್ತೀವಿ. 50,000 ತಂದ್ರೆ ಸಾಕು, ಈ ಗಾಡಿ ಸಿಗುತ್ತೆ. ಹಾಗೆ ನಮ್ಮ ಹತ್ರ 14 ಮಾಡಲು ಒಂದು I10 ಇದೆ. 2014 ಸ್ಪೋರ್ಟ್ಸ್. I10 ಸ್ಪೋರ್ಟ್ಸ್ ಇದು. 2014 ಮಾಡಲ್. ಸೆಕೆಂಡ್ ಓನರ್ ಆಗಿದೆ. ಪೆಟ್ರೋಲ್ ವೆಹಿಕಲ್. 3,65,000 ಹೇಳ್ತಾ ಇದೀವಿ. 3,50,000 ಕೊಡ್ತೀವಿ. ಬರೀ 50,000 ತಂದ್ರೆ 3 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 14 ಮಾಡಲ್. ಸೆಕೆಂಡ್ ಓನರ್. I10 ಸ್ಪೋರ್ಟ್ಸ್. ತುಂಬಾ ಚೆನ್ನಾಗಿರುತ್ತೆ ಓಡ್ಸಕ್ಕೆ. ಮರೂನ್ ಕಲರ್ ಗಾಡಿ ಇದೆ. ಯಾರ ಇಂಟ್ರೆಸ್ಟ್ ಬೈ ಮಾಡಿ. ಇದೆಲ್ಲ ಆನಿವರ್ಸರಿ ಸ್ಪೆಷಲ್ ಹಾಗೆ ನಾವು ಕಮ್ಮಿ ಕೊಡ್ತಾ ಇದೀವಿ. ಮತ್ತೆ ಲೋನ್ ಮಾಡಿಸ್ಕೊಡ್ತೀವಿ. ಹಾಗೆ ಮತ್ತೆ ರೇಟು ಕಡಿಮೆ ಇರುತ್ತೆ. ಯಾವ್ದು ಜಾಸ್ತಿ ಇರಲ್ಲ. ನಾವು ಕಡಿಮೆ ತರ್ತೀವಿ ಅಂದ್ರೆ ಅದೇನೋ ಉದ್ರೋಗಿರ್ಬೇಕು, ಆಕ್ಸಿಡೆಂಟ್ ಆಗಿರ್ಬೇಕು ಅಂತ ಕಡಿಮೆ ಕೊಡೋದೇ ಹೊರತು ಒಳ್ಳೆ ಗಾಡಿಗಳು ಯಾರು ಕಡಿಮೆ ಕೊಡಲ್ಲ. ಯಾಕೆಂದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಸ್ಪಿನ್ನಿ ಆಗಿರ್ಬೋದು, Car24 ಆಗಿರ್ಬೋದು, ಟ್ರೂ ವ್ಯಾಲ್ಯೂ ಕಂಪ್ನಿ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತಾ ಇದ್ರೆ ಅದೇ ತರ ಸಿಸ್ಟಮ್ ಅಲ್ಲಿ ನಾವು ಮಾಡ್ತಾ ಇರೋದು. ಯಾವ್ದೋ ಉದ್ರೋಗಿರೋ ಗಾಡಿ ಕಡಿಮೆ ತಂದು ಕಡಿಮೆ ಹೇಳಕ್ಕಾಗಲ್ಲ. ಕಡಿಮೆ ಕೊಡ್ತು ಅಂದ್ರೆ ಅದೇನೋ ಆಗಿರ್ತದೆ. ಒಂದು ಆಕ್ಸಿಡೆಂಟ್ ಆಗಿರುತ್ತೆ,
ಇಲ್ಲಾಂದ್ರೆ ಏನಾರು ಒಂದು ಆಗಿದೆ ಅವ್ನು ಕಡಿಮೆ ಕೊಡೋಕೆ ಸಾಧ್ಯ. ಒಳ್ಳೆ ವೆಹಿಕಲ್ ಯಾರು ಕಡಿಮೆ ಕೊಡಲ್ಲ. ಇದೊಂದು ತಿಳ್ಕೊಂಡು ಗಮನದಲ್ಲಿ ಇಟ್ಕೊಂಡು ಗ್ರಾಹಕರು ಒಳ್ಳೆ ಕಡೆ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇನೆ. ಹಾಗೆ ನಮ್ಮ ಹತ್ರ 2018 ಮಾಡಲು VXI ಆಲ್ಟೋ 800 ಇದೆ, ಸಿಂಗಲ್ ಗಾಡಿ. ಈ ಗಾಡಿನೂ ಅಷ್ಟೇ ವೆಲ್ ಮೇಂಟೆನೆನ್ಸ್ ಆಗಿದೆ. 46,000 ಡ್ರೈವನ್ ಆಗಿದೆ. ಬ್ಲೂ ಕಲರು, ಮೆಟಾಲಿಕ್ ಬ್ಲೂ. ಇದು ತುಂಬಾ ಚೆನ್ನಾಗಿದೆ ಗಾಡಿ. ಇದು ನಿಮಗೆ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಎಲ್ಲ ಬರುತ್ತೆ ಈ ಗಾಡಿನಲ್ಲಿ. ಮತ್ತೆ ಪೆಟ್ರೋಲ್ ವೆಹಿಕಲ್ ಆಗಿರೋದ್ರಿಂದ ಈ ಗಾಡಿಗೆ ನಿಮಗೆ 3 ಲಕ್ಷ ಲೋನೇ ಆಗುತ್ತೆ. 18 ಮಾಡಲಿಗೆ 3,55,000 ಬೇಕು. ಈ ಆ್ಯನಿವರ್ಸರಿಗೆ ಫೈನಲ್ ಟು ಫೈನಲ್ 3,25,000 ಕೊಡ್ತೀವಿ. ಯಾರು 25,000 ತಂದ್ರು ಗಾಡಿನ ಲೋನ್ ಮಾಡಿಸ್ಕೊಡ್ತೀನಿ. ಇಲ್ಲ 50,000 ತಂದ್ರು ಲೋನ್ ಮಾಡಿಸ್ಕೊಡ್ತೀನಿ. ಈ ಗಾಡಿನ ತೊಗೊಳ್ಬೋದು. ಇದು ಮೈಲೇಜ್ ನಿಮಗೆ ಅಬೌವ್ ನಿಮಗೆ 20 ಮೇಲೆ ಬರುತ್ತೆ. ಹಾಗೆ ನಮ್ಮ ಹತ್ರ ಇಯನ್, ಮತ್ತೊಂದು ಏನಿದೆ? ಮತ್ತೊಂದು ಹೋಂಡಾ ಇಯನ್ ಇದೆ. ಬರೀ ಓಡಿರೋದೆ 34,000 ಅಷ್ಟೇ. ಇದು ಓಕೆ. ಓಡಿರೋದೆ ಇಯನ್ ಮ್ಯಾಗ್ನಾ ಪ್ಲಸ್. ಇದರಲ್ಲೂ ನಿಮಗೆ ಏರ್ ಬ್ಯಾಗ್ ಬರುತ್ತೆ ಈ ಗಾಡಿನಲ್ಲಿ. ಏರ್ ಬ್ಯಾಗು, ABS, ಪವರ್ ವಿಂಡೋ ಎಲ್ಲ ಬರುತ್ತೆ ಈ ಗಾಡಿನಲ್ಲಿ. ಒಳ್ಳೆ ಲೆದರ್ ಸೀಟ್ ಇದೆ. ನಿಮಗೆ ಬ್ಲೂ ಕಲರ್ ಆಗಿದೆ. ₹1 ಖರ್ಚಿಲ್ಲ ಈ ಗಾಡಿಯಲ್ಲಿ. ಬರೀ ಓಡಿರೋದೆ 34,000. ವೆಲ್ ಮೇಂಟೆನೆನ್ಸ್ ಗಾಡಿ. ಸಾಫ್ಟ್ವೇರ್ ಇಂಜಿನಿಯರ್ ಮೇಂಟೈನ್ ಮಾಡಿರೋಂಥ ವೆಹಿಕಲ್ಲು. ನಿಮಗೆ ಯಾವುದೇ ಥರ ಗಾಡಿಗಳು ನಮ್ಮ ಹತ್ರ ತೊಗೊಳ್ಳೋ ಗಾಡಿಗಳು ಆಕ್ಸಿಡೆಂಟ್ ಆಗಿರಲ್ಲ, ಒರಿಜಿನಲ್ ಇರ್ತವೆ. ನೀವೇನು ಕಂಪ್ನಿಲಿ ಏನು ವ್ಯಾರಂಟಿ ಗ್ಯಾರಂಟಿ ಎಲ್ಲ ಏನು ಕೊಡ್ತಾರೋ ಅದಕ್ಕಿಂತ ಜಾಸ್ತಿ ನಮ್ಮ ಹತ್ರ ಗಾಡಿ ಕಂಡೀಷನ್ ಆಗಿರ್ತವೆ. ನೋಡ್ಕೊಂಡು ತೊಗೊಬೋದು. ಒಂದ್ಸಲ ನಮ್ಮದು ಗೂಗಲ್ ರಿವ್ಯೂ ಚೆಕ್ ಮಾಡ್ಕೊಳ್ಳಿ. ನಮ್ಮ ವೆಹಿಕಲ್ಸ್ಗಳನ್ನ ಚೆಕ್ ಮಾಡಿ ನಾವು ಫೋಟೋಸ್ ಕಳಿಸ್ತೀವಿ. ನೀವು ಕಂಪ್ನಿ ಚೆಕ್ ಮಾಡ್ಕೊಂಬಂದು ತೊಗೊಂಡೋಗ್ಬೋದು. ನಾವು ಆಮೇಲೆ ನಾವು ಕಸ್ಟಮರಿಗೆ ಅಲ್ಲಿ ಕೊಡಲ್ಲ ಇಲ್ಲಿ ಕೊಡಲ್ಲ ಅಂತ ಹೇಳಲ್ಲ. ನಿಮ್ಮ ಮೆಕ್ಯಾನಿಕ್ ತೋರ್ಸೋಕ್ಕೆ ಗಾಡಿ ಕೊಡ್ತೀವಿ, ಕಂಪ್ನಿಗೆ ತೋರಿಸ್ಕೊಂಬರೆ ಗಾಡಿ ಕೊಡ್ತೀವಿ. ನಿಮಗೆ ಅವ್ರು ಓಕೆ ಅಂದರೆ ತೊಗೊಳ್ಳಿ. ಪ್ರೈಸ್ ಸರ್? ಸರ್ ಪ್ರೈಸು ಫೈನಲ್ ಟು ಫೈನಲ್ ಹೇಳಿದ್ನಲ್ಲ, 3.5 ಹೇಳ್ತಾ ಇದ್ದೀವಿ. 3,25,000 ಕೊಡ್ತೀವಿ. 50,000 ತಂದ್ರೆ ಲೋನ್ ಮಾಡಿಸ್ಕೊಡ್ತೀವಿ. ಇಲ್ಲ 25,000 ತಂದ್ರೆ ಲೋನ್ ಮಾಡಿಸ್ಕೊಡ್ತೀವಿ. ಮತ್ತೊಂದು 820 ಡೀಸೆಲ್. ಮತ್ತೊಂದು 820 ಡೀಸೆಲ್ ಗಾಡಿ ಬಂದಿದೆ ನಮ್ಮ ಹತ್ರ. 2011 ಮಾಡಲು. 3 ಜನ ಓನರ್ ಆಗಿದ್ದಾರೆ ಈ ಗಾಡಿಗೆ. ಬಟ್ 3 ಜನ ಓನರ್ ಆಗಿದೆ ಅಂತ ಹೇಳ್ಬಿಟ್ಟು ಗಾಡಿ ಚೆನ್ನಾಗಿಲ್ಲ ಅನ್ಕೊಂಬೇಡಿ. ಇದನ್ನು ವೆಲ್ ಮೇಂಟೆನೆನ್ಸ್ ಮಾಡಿದರೆ ಇಂಜಿನ್ ತುಂಬ ಚೆನ್ನಾಗಿದೆ. 80,000 ಓಡಿದೆ. ಮೈಲೇಜ್ ನಿಮಗೆ 20 ಎಬೋ ಬರುತ್ತೆ. ಮ್ಯಾಗ್ನಾ i20 ಮ್ಯಾಗ್ನಾ. ಇದಕ್ಕೂ 4 ಪವರ್ ವಿಂಡೋ, AC, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ವೈಟ್ ಕಲರು. ಯಾರೋ ಇಂಟ್ರೆಸ್ಟ್ ಬೈ ಮಾಡಿ. ಇದಕ್ಕೆ ಲೋನು ಆಗುತ್ತೆ. 1-2 ಲಕ್ಷ ಲೋನ್ ಆಗುತ್ತೆ. ಈ ಗಾಡಿ ನಾವು 3,25,000 ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ಲು 2,85,000 ಕೊಟ್ಬಿಡ್ತೀವಿ ಈ ಗಾಡಿನ. ನಿಮಗೆ 2.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. ಇಂಟ್ರೆಸ್ಟ್ ಬೈ ಮಾಡಿ. ನೀವು ಒಂದು 50,000 ತಂದರೂ ಈ ಗಾಡಿನ ನಾವು ಲೋನ್ ಮಾಡಿಸ್ಕೊಡ್ತೀವಿ. 2011 ಮಾಡಲು ಡೀಸೆಲ್ ವೆಹಿಕಲ್ಲು i20 ಮ್ಯಾಗ್ನಾ ಪ್ಲಸ್. ತುಂಬ ಚೆನ್ನಾಗಿದೆ ನೋಡಿ ಡೀಸೆಲ್ ಗಾಡಿ. ಹಾಗೆ ನಮ್ಮ ಹತ್ರ ನ್ಯಾನೋ ಆಟೋಮೆಟಿಕ್ ಕೇಳೋರು ನನ್ನ ಹತ್ರ ಒಂದು 2016 ಮಾಡಲು ಟ್ವಿಸ್ಟ್ ಬಂದಿದೆ. ನ್ಯಾನೋ ಟ್ವಿಸ್ಟ್. ಇದರಲ್ಲಿ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ ಎಲ್ಲ ಬರುತ್ತೆ. 40,000 ಓಡಿದೆ. ಆಟೋಮೆಟಿಕ್ಕು, ಪೆಟ್ರೋಲ್ ವೆಹಿಕಲ್ಲು. ಇಂಟ್ರೆಸ್ಟ್ ಬೈ ಮಾಡ್ಬೋದು. ಇಡೀ ಫ್ಯಾಮಿಲಿನೇ ಓಡಾಡ್ಬೋದು ಈ ಗಾಡಿನಲ್ಲಿ. ಸ್ಮೂತ್ ಇಂಜಿನು, ಸ್ಮೂತಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಕಂಪ್ನಿ ಸರ್ವಿಸ್ ಆಗಿದೆ. ಇದು 2.5 ಹೇಳ್ತಾ ಇದ್ದೀವಿ ಫೈನಲ್ಲು. ಬಂದರೆ ಒಂದು 10,000 ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ. ನಾವು ಹೇಳ್ತಾ ಇರೋದೇ ಕಡಿಮೆ. ಇನ್ನೂ 2,70,80 ಎಲ್ಲ ಹೇಳ್ತಾ ಇಲ್ಲ. ಮತ್ತೆ ವೆಲ್ ಮೇಂಟೆನೆನ್ಸ್ ಗಾಡಿ ಕೊಡ್ತಾ ಇದ್ದೀವಿ. ಫೈನಲ್ 2,30,000 ರೂಪಾಯಿ ಗಾಡಿ ಕೊಡ್ತೀವಿ. ಇಂಟ್ರೆಸ್ಟ್ ಬೈ ಮಾಡ್ಬೋದು. ಮಾರುತಿ S-Cross ಇದೆ. ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್. 18 ಮಾಡಲು ಝೀಟಾ ವೇರಿಯಂಟ್. ಇದು ಬಟನ್ ಸ್ಟಾರ್ಟು ಎಲ್ಲ ಬರುತ್ತೆ. ಟಾಪ್ ಎಂಡ್ ವೆಹಿಕಲ್ ಇದು. ಅಲೈಸು, ಡಿಫಾಗರು, ಟಚ್ ಸ್ಕ್ರೀನ್ ಸಿಸ್ಟಮ್, ನೈವಿಂಗ್ ಸಿಸ್ಟಮ್, ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ. ಓಡಿರೋದು 80,000 ಓಡಿದೆ. ಡೀಸೆಲ್ ಗಾಡಿ, ವೈಟ್ ಕಲರು, ಸಿಂಗಲ್ ಓನರ್. S-Cross, ಬ್ರೀಜಾ, S-Cross ತೊಗೊಳೋರು ಈ ಗಾಡಿನ ತೊಗೊಬೋದು. ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಈ ಗಾಡಿ ನಿಮಗೆ ಮೈಲೇಜ್ ಗೊತ್ತೇ ಇದೆಯಲ್ಲ, 20ಇಂದ 25ವರೆಗೂ ಬಂದೇ ಬರುತ್ತೆ. ಸಿಟಿನಲ್ಲಿ ಲಾಂಗ್ ಓವರ್ 26-27 ಬಂದೇ ಬರುತ್ತೆ. ಡೀಸೆಲ್ ಗಾಡಿ, ಸಿಂಗಲ್ ಓನರ್, 18 ಮಾಡಲು ಝೀಟಾ ವೇರಿಯಂಟ್. ಫೈನಲ್ ಟು ಫೈನಲ್ 8.5 ಹೇಳ್ತಾ ಇದ್ದೀವಿ. 8 ಲಕ್ಷ ಕೊಡ್ತೀವಿ. 50,000 ತಂದರೆ 7.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. ಹಾಗೆ ನಮ್ಮ ಹತ್ರ ಇನ್ನೊಂದು ಆಟೋಮೆಟಿಕ್ ಟಾಟಾ ಎಕ್ಸಾಕ್ಟ್ ಪ್ಲಸ್, ಟಾಟಾ ಟಿಯಾಗೋ ಎಕ್ಸಾಕ್ಟ್ ಪ್ಲಸ್ ಟಾಪ್ ಎಂಡ್ ವೆಹಿಕಲ್ ಇದೆ ನಮ್ಮ ಹತ್ರ. ಓಡಿರೋದು ಬರೀ 24,000 ಓಡಿದೆ. ಸೆಕೆಂಡ್ ಓನರ್ ಆಗಿದೆ. 24,000ಗೆ ಸೆಕೆಂಡ್ ಓನರ್ ಯಾಕಾಯ್ತು ಅಂತ ಕೇಳ್ಬೇಡಿ. ಯಾಕೆಂದರೆ ಕಂಪ್ನಿ ಟು ಇಂಡಿವಿಜುವಲ್ ಆಗಿದೆ ಇದು. ಫಸ್ಟು ಕಂಪ್ನಿ, ಆಮೇಲೆ ಇಂಡಿವಿಜುವಲ್ ಅವ್ರಿಗಾಗಿದೆ. ಒಬ್ಬರೇ ಓಡಿಸಿರೋದು. ಡ್ರೈವನ್ ಬಂದು ಒಬ್ಬರೇನೆ. ಗಾಡಿ ಒಳ್ಳೆ ಬ್ರಾನ್ಸ್ ಕಲರ್ ಇದೆ. ಬ್ರಾನ್ಸ್ ಕಲರು
ವೆಹಿಕಲ್ ವೆಲ್ ಮೇಂಟೆನೆನ್ಸ್ ಇದೆ, ಟಾಪ್ ಆ್ಯಂಡ್ ವೆಹಿಕಲ್. ಫೈನಲ್ ಟು ಫೈನಲ್ 5.5 ಹೇಳ್ತಾ ಇದ್ದೀವಿ. 5 ಲಕ್ಷಕ್ಕೆ ಗಾಡಿ ಕೊಡ್ತೀವಿ. 50,000 ತಂದರೆ 4.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 18 ಮಾಡಲು ಬರೀ 24,000 ಹೊಡಿದೆ, ಸೆಕೆಂಡ್ ಓನರ್ ಆಗಿದೆ. ಹೌದು. ಮತ್ತೆ ಮತ್ತೊಂದು ಡಸ್ಟರ್ ವೆಹಿಕಲ್ ಇದೆ. ನಮ್ಮ ಹತ್ರ ಒಂದು ಡೆಸ್ಟರ್ ವೆಹಿಕಲ್ 2013 ಮಾಡಲು ಪೆಟ್ರೋಲ್ ಗಾಡಿ ಬಂದಿದೆ, ಸೆಕೆಂಡ್ ಓನರು. ಇದರಲ್ಲೂ ನಿಮಗೆ RXL, ಇದರಲ್ಲೂ ನಿಮಗೆ ಪವರ್ ಸ್ಟೇರಿಂಗ್, AC, ನಿಮಗೆ ಒಳ್ಳೆ ಬ್ರ್ಯಾಂಡೆಡ್ ಸೀಟ್ ಕವರ್ ಇದೆ. ಮತ್ತೆ 350 ಡಿಗ್ರಿ ಕ್ಯಾಮ್ರಾಸ್ ಇದೆ ಈ ಗಾಡಿನಲ್ಲಿ. ಎಲ್ಲ ಕ್ಯಾಮ್ರಾಸ್ 6 ಕಡೆನೂ ಕ್ಯಾಮ್ರಾಸ್ ಇದೆ. ನಿಮಗೆ ಗಾಡಿ ಎಲ್ಲೋದ್ರೂ ಫುಲ್ ಕವರ್ ಆಗುತ್ತೆ ಕ್ಯಾಮ್ರಾ. ಫ್ರಂಟಲ್ಲಿ ಹೋಗ್ತಾನೂ ಕವರ್ ಆಗುತ್ತೆ, ಬ್ಯಾಕಲ್ಲೂ ಕವರ್ ಆಗ್ತಾ ಇರುತ್ತೆ, ಸೈಡ್ಸ್ ಕವರ್ ಆಗ್ತಾ ಇರುತ್ತೆ. ಹಾಗಾಗಿ 360 ಡಿಗ್ರಿ ಕ್ಯಾಮ್ರಾ ಇದೆ. ಪೆಟ್ರೋಲ್ ವೆಹಿಕಲ್ಲು ತುಂಬ ಜಾಸ್ತಿ ಓಡಿಸಲ್ಲ, ಅವಾಗ ತೆಗಿತೀನಿ ಏನಾದ್ರು. ಈ ಗಾಡಿನ XCV ರೇಂಜಲ್ಲಿ ಮೇಂಟೈನ್ ಮಾಡ್ಬೋದು. ನೋಡಿ, ನಮ್ಮ ಹತ್ರ ಒಂದು ಒಳ್ಳೆ ಗಾಡಿ ಇದೆ. ಅನ್ಟಚ್ ಪೀಸ್ ಶೋರೂಮಿಂದ ಹೆಂಗೆ ಬಂತು ಹಾಗೆ ಇದೆ. ಯಾವುದೇ ರೀತಿ ಯಾವುದು ಪೀಸ್ ರೀಪೇಂಟ್ ಆಗಿಲ್ಲ. ನಿಮಗೆ ಒರಿಜಿನಲ್ ಪೇಂಟಲ್ಲಿ ಗಾಡಿ ಇದೆ. ಇದಕ್ಕೆ ನಾವು ಪ್ರೈಸ್ ಹೇಳ್ತಾ ಇರೋದು ಫೈನಲ್ ಟು ಫೈನಲ್ಲು 4,85,000 ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ 4,65,000 ರೂಪಾಯಿ ಗಾಡಿ ಕೊಡ್ತೀವಿ. 13 ಮಾಡಲು. ಯಾರೋ ಇಂಟ್ರೆಸ್ಟ್ ಬೈ ಮಾಡ್ಬೋದು. ಇದಕ್ಕೆ 1 ಲಕ್ಷ ನೀವು ಡೌನ್ ಪೇಮೆಂಟ್ ಕಟ್ಟಿದ್ರೆ ಇನ್ನು ಉಳ್ಕಿದ್ದು ನಾವು ಲೋನ್ ಮಾಡಿಸ್ಕೊಡ್ತೀವಿ. 1 ಲಕ್ಷ ಸ್ನೇಹಿತರೆ ಡೌನ್ ಪೇಮೆಂಟ್ ಗಾಡಿಗೆ ವಿತ್ 360 ಡಿಗ್ರಿ ಕ್ಯಾಮೆರಾ, ಲೆದರ್ ಸೀಟ್ಸ್, ಏರ್ ಬ್ಯಾಗ್, ABS, ಪ್ರತಿಯೊಂದು ಎಲ್ಲ ಫೀಚರ್ಸ್ ಇದೆ. ಅದು ಮತ್ತೊಂದು ಗ್ಲಾನ್ಸಾ ವೆಹಿಕಲ್. ಹಾಗೆ ನಮ್ಮ ಹತ್ರ ಇನ್ನೊಂದು ಗ್ಲಾನ್ಸಾ ಟಾಪ್ ಆ್ಯಂಡ್ ವೆಹಿಕಲ್ ಜೀಟಾ ಇದೆ. ಗ್ಲಾನ್ಸಾ G ವೇರಿಯಂಟ್ ಟಾಪ್ ಆ್ಯಂಡ್. ಇದು G ವೇರಿಯಂಟಲ್ಲಿ ನಿಮಗೆ ಬಟನ್ ಸ್ಟಾರ್ಟ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಡೈಮಂಡ್ ಸ್ಕರ್ಟ್ಸು, ವೈಟ್ ಕಲರ್ ಗಾಡಿ. ಗಾಡಿ ತುಂಬ ಚೆನ್ನಾಗಿದೆ. 2019 ಮಾಡಲು ಸಿಂಗಲ್ 65,000 ಹೊಡಿದೆ, ಪೆಟ್ರೋಲ್ ಗಾಡಿ ಇದು. ಫೈನಲ್ ಟು ಫೈನಲ್ 7,90,000 ಹೇಳ್ತಾ ಇದ್ದೀವಿ. 7.5 ಲಕ್ಷಕ್ಕೆ ಗಾಡಿ ಕೊಟ್ಬಿಡ್ತೀವಿ. ನಿಮಗೆ 7 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. ಯಾರ ಇಂಟ್ರೆಸ್ಟ್ ಇರೋ ಬಂದು ಬೈ ಮಾಡ್ಬೋದು. ಸ್ಯಾಲ್ರಿಡ್ ಪರ್ಸನ್ ಇದ್ರೆ ಫುಲ್ ಲೋನ್ ಆಗುತ್ತೆ, 100% ಲೋನ್ ಎಲ್ಲ ಗಾಡಿಗೂ ಮಾಡ್ಕೊಡ್ತೀವಿ. ಪ್ರೈಸ್ ಸರ್? ಪ್ರೈಸು 7.5 ಫೈನಲ್ ಬೇಕು. 7.85 ಹೇಳ್ತಾ ಇರೋದು, 7.5 ಫೈನಲ್ ಆಗುತ್ತೆ. 50ರಿಂದ 1 ಲಕ್ಷ ಡೌನ್ ಪೇಮೆಂಟ್ ಬೇಕು. ಹಾಗೆ ನಮ್ಮ ಹತ್ರ ಇನ್ನೊಂದು ಟೊಯೋಟಾ ಇಟಿಯಾಸ್ ಡೀಸೆಲ್ ವೆಹಿಕಲ್ 2012 ಮಾಡಲು. ನೋಡ್ತಾ ಇರ್ಬೋದು, ಎಲ್ಲೂ ಸ್ಕ್ರಾಚಸ್ ಇಲ್ಲ ಗಾಡಿನಲ್ಲಿ. ಗಾಡಿ ಎಲ್ಲ ವೆಲ್ ಮೇಂಟೆನೆನ್ಸು, ಶೋರೂಮ್ ಹಿಸ್ಟ್ರಿ ಇದೆ. ಸೆಕೆಂಡ್ ಓನರ್ ಆಗಿದೆ ಈ ಗಾಡಿ. 86,000 ಹೊಡಿದೆ. ಡೀಸೆಲ್ ವೆಹಿಕಲ್. ಮೈಲೇಜ್ ನಿಮಗೆ ಗೊತ್ತಲ್ಲ, 25 ಬಂದೇ ಬರುತ್ತೆ. ಸಿಟಿನಲ್ಲೇ 25, ಲಾಂಗ್ ಓವರ್ 28, 30 ಗಂಟೆ ಬರುತ್ತೆ. ಹೇಳ್ಬೇಕಂದ್ರೆ ಇದು ಗುಡ್ ವೆಹಿಕಲ್. ಡಿಸೈರಿ ಕಂಪೇರ್ ಮಾಡಿದ್ರೆ ಇದು ಗುಡ್ ವೆಹಿಕಲ್. ಯಾಕೆಂದರೆ ಇಂಜಿನ್ ನಿಮಗೆ 10 lakhs ಕೊಡುತ್ತೆ. ಡಿಸೈರ್ ಅಷ್ಟು ಕೊಡಲ್ಲ ನಿಮಗೆ. 3-4 ಲಕ್ಷಕ್ಕೆ ಇಂಜಿನ್ ಬಿಚ್ಚಬೇಕದು. ಈ ಗಾಡಿ ಎಲ್ಲ ನಿಮಗೆ 10 lakhs ಕೊಡುತ್ತೆ. ಇದ್ರ ಬಗ್ಗೆ ನಾನೇನು ಮಾತಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಇದ್ರ ಬಗ್ಗೆ ಆಲ್ರೆಡಿ ಎಲ್ಲ ಪೀಪಲ್ಸಿಗೂ ಗೊತ್ತಿರುತ್ತೆ, ಎಲ್ಲ ಗ್ರಾಹಕರಿಗೂ ಗೊತ್ತಿರುತ್ತೆ. ಗಾಡಿ ಒಂದು ಸ್ಕ್ರಾಚ್ ಸಿಲ್ವರ್ ಕಲರ್, ಸೆಕೆಂಡ್ ಓನರು, ಇಟಿಯಾಸು. 4.5 ಲಕ್ಷ ಹೇಳ್ತಾ ಇದ್ದೀವಿ. 4,25,000 ಕೊಡ್ತೀವಿ. 3.5 ಲಕ್ಷ ಲೋನ್ ಆಗುತ್ತೆ. ಇನ್ನು ಉಳ್ಕಿದ್ದು ನಿಮಗೆ ಡೌನ್ ಪೇಮೆಂಟ್ ಬೇಕು. ಇಂಟ್ರೆಸ್ಟ್ ಬೈ ಮಾಡಿ. 2012 ಮಾಡಲು, ಸೆಕೆಂಡ್ ಓನರು, 72,000 ಹೊಡಿದೆ. ನಮ್ಮ ಹತ್ರ ಮ್ಯಾಗ್ನಾ ಪ್ಲಸ್ ಹೋಂಡೈ ಎನ್ ವೈಟ್ ಕಲರ್ ಕೇಳೋರಿಗೆ ನಮ್ಮ ಹತ್ರ ಇನ್ನೊಂದು ವೈಟ್ ಕಲರ್ ಏನಿದೆ. ಅವಾಗಲೇ ನೋಡಿದ್ದು ನೀವು ಬ್ಲೂ ಕಲರು, ಇದು ವೈಟ್ ಕಲರ್. 2018 ಮಾಡಲ್ ಇದು. 41,000 ಹೊಡಿದೆ, ಪೆಟ್ರೋಲ್ ಗಾಡಿ. 3,25,000 ಹೇಳ್ತಾ ಇದ್ದೀವಿ. 3,10,000 ರೂಪಾಯಿ ಗಾಡಿ ಕೊಡ್ತೀವಿ. ಫೈನಲ್ ಟು ಫೈನಲ್ 3,10,000 ರೂಪಾಯಿ ಆಗುತ್ತೆ. ಬಂದರೆ ಇನ್ನೊಂಚೂರು ನೆಗೋಷಿಯಬಲ್ ಆಗುತ್ತೆ ಗಾಡಿ. ಗಾಡಿ ತುಂಬ ಚೆನ್ನಾಗಿದೆ. 40,000 ಹೊಡಿದೆ. ಇದಕ್ಕೆ ನಿಮಗೆ 3 ಲಕ್ಷ ಲೋನೇ ಮಾಡ್ಕೊಡ್ತೀವಿ. ನೀವು ಜೀರೋ ಡೌನ್ ಪೇಮೆಂಟ್ ಕೇಳೋರಿಗೆ ಇದೊಂದು ಗಾಡಿ ಸಿಗುತ್ತೆ. ನೀವು ಬಂದು 0 ಡೌನ್ ಪೇಮೆಂಟಲ್ಲಿ ಗಾಡಿ ತೊಗೊಂಡೋಗ್ಬೋದು. 3 ಲಕ್ಷಕ್ಕೆ ಗಾಡಿ ಕೊಟ್ಬಿಡ್ತೀವಿ. ಇಂಟ್ರೆಸ್ಟ್ ಬೈ ಮಾಡಿ. 40,000 ಹೊಡಿದೆ. ಸಿಂಗಲ್ ಓನರು, 18 ಮಾಡಲು, ಹೋಂಡಾ ಎನ್ ಮ್ಯಾಗ್ನಾ ಪ್ಲಸ್. ಹಾಗೆ ನಮ್ಮ ಹತ್ರ ಸಿಂಗಲ್ ಓನರು ವರ್ಣ ಬಂದಿದೆ. 2012 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ವೆಹಿಕಲ್ ಇದು. ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್, ಮಿಡ್ ವೇರಿಯಂಟು. ನಿಮಗೆ ಮೈಲೇಜ್ ಕೇಳಿದ್ರೆ 80+ ಬರುತ್ತೆ. ಕಿಲೋಮೀಟರ್ ಓಡಿರೋದು 70,000 ಹೊಡಿದೆ ಗಾಡಿನಲ್ಲಿ. ಸಿಲ್ವರ್ ಕಲರು, ಅನ್ಟಚ್ ಪೀಸ್ ಗಾಡಿ. ಫೈನಲ್ ಟು ಫೈನಲ್ 4.5 ಹೇಳ್ತಾ ಇದ್ದೀವಿ.
4 ಲಕ್ಷಕ್ಕೆ ಗಾಡಿ ಕೊಡ್ತೀವಿ. 3.5 ಲೋನ್ ಮಾಡಿಸ್ಕೊಡ್ತೀವಿ. ಇಂಟ್ರೆಸ್ಟ್ ಬಂದು ಬೈ ಮಾಡ್ಬೋದು. ಹಾಗೆ ನಮ್ಮ ಹತ್ರ ಹೋಂಡಾ ಅಮೇಜ್ ಸಿಂಗಲ್ ಓನರ್ ಗಾಡಿ ಇನ್ನೊಂದು ಟಾಪ್ ಎಂಡ್ ವರ್ಷನ್ ಇದೆ. ಹೋಂಡಾ ಅಮೇಜ್ ಟಾಪ್ ಎಂಡ್ ವರ್ಷನ್. ಇದರಲ್ಲಿ ನಿಮಗೆ ಅಲೈಸು, ಡಿಫಾಗರು, ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಫುಲ್ ಟಾಪ್ ಎಂಡ್. ನಿಮಗೆ ಮೈಲೇಜ್ ಸಿಟಿನಲ್ಲೇ 25 ಬರುತ್ತೆ, ಲಾಂಗ್ ಹೋದ್ರೆ 28-30 ಬರುತ್ತೆ. ಈ ಗಾಡಿ 85,000 ಓಡಿದೆ. ಡೀಸೆಲ್ ಗಾಡಿ, ಹೋಂಡಾ ಅಮೇಜ್. ಇಂಟ್ರೆಸ್ಟ್ ಬೈ ಮಾಡಿ. ಸಿಂಗಲ್ ಓನರ್ ಗಾಡಿ. ನಿಮಗೆ ಲೋನ್ 3 ಲಕ್ಷ ಆಗುತ್ತೆ. 4 ಲಕ್ಷಕ್ಕೆ ಫೈನಲ್ ಕೊಡ್ತೀವಿ. 4.5 ಹೇಳ್ತಾ ಇದ್ದೀವಿ. 4 ಲಕ್ಷಕ್ಕೆ ಫೈನಲ್ ಕೊಡ್ತೀವಿ. ಸಿಂಗಲ್ ಓನರ್ ಗಾಡಿ 3 ಲಕ್ಷ ಲೋನ್ ಆಗುತ್ತೆ. ಮರೂನ್ ಕಲರ್ ಗಾಡಿ ಇದೆ. ಮರೂನ್ ಕಲರ್ ಇದು ತುಂಬ ಚೆನ್ನಾಗಿದೆ. ಇಂಟ್ರೆಸ್ಟ್ ಬೈ ಮಾಡಿ, ಯಾಕೆಂದರೆ ಒಳ್ಳೆ ಮೈಲೇಜ್ ಬರುತ್ತೆ. ಹಾಗೆ ನಮ್ಮ ಹತ್ರ ಹೋಂಡಾ i10 2009 ಮಾಡಲು ಪೆಟ್ರೋಲ್ ಗಾಡಿ 56,000 ಓಡಿದೆ. ಮ್ಯಾಗ್ನಾ ಪ್ಲಸ್. ಇದರಲ್ಲೂ ನಿಮಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಎಲ್ಲ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಸಿಲ್ವರ್ ಕಲರ್ ಗಾಡಿ ಇದೆ. ಫೈನಲ್ ಟು ಫೈನಲ್ 2.5 ಬೇಕು. ಇನ್ನೊಂದು 10,000 ಕಮ್ಮಿ ಆಗುತ್ತೆ. 2,40,000 ರೂಪಾಯಿಗೆ ಗಾಡಿ ಕೊಡ್ತೀವಿ. ಬರೀ 56,000 ಹೊಡಿರೋ ಗಾಡಿ, ಪೆಟ್ರೋಲ್ ಗಾಡಿ ಸಿಗ್ತಾ ಇದೆ. ಸಿಲ್ವರ್ ಕಲರು. ಇದಕ್ಕೆ ಲೋನ್ ಆಗಲ್ಲ, ಫುಲ್ ಕ್ಯಾಶಲ್ಲಿ ಬರಬೇಕು. ಫುಲ್ ಕ್ಯಾಶಲ್ಲಿ ಬಂದವರಿಗೆ ಇನ್ನೂ 10,000 ಡಿಸ್ಕೌಂಟ್ ಮಾಡಿ 2,30,000 ರೂಪಾಯಿ ಗಾಡಿ ಕೊಟ್ಬಿಡ್ತೀವಿ. ನೀವು ಯಾರು ಇಂಟ್ರೆಸ್ಟ್ ಬೈ ಮಾಡಿ. ಫುಲ್ ಕ್ಯಾಶಲ್ಲಿ ಇರೋರು. ಗಾಡಿ ತುಂಬ ವೆಲ್ ಮೇಂಟೈನ್ ಆಗಿದೆ. ಸಿಲ್ವರ್ ಕಲರ್ ಗಾಡಿ ಇದೆ. ಓಕೆ ಸರ್, ಮತ್ತೊಂದು ಕ್ರೆಟಾ ವೆಹಿಕಲ್ ಇದೆ. ಹಾಗೆ ನಮ್ಮ ಹತ್ರ ಇನ್ನೊಂದು ಕ್ರೆಟಾ ಕೇಳೋರಿಗೆ 2022 ಮಾಡಲು 30,000 ಹೊಡಿರೋ ಗಾಡಿ, ಡೀಸೆಲ್ ಗಾಡಿ ಬಂದಿದೆ. ಸಿಂಗಲ್ ಓನರ್ ಗಾಡಿ ಇದು. E+ ಗಾಡಿ. ವೆಹಿಕಲ್ ತುಂಬ ವೆಲ್ ಮೇಂಟೆನೆನ್ಸ್ ಗಾಡಿ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಈ ಗಾಡಿನಲ್ಲಿ. ನಿಮಗೆ ಇಂಟೀರಿಯರ್ಸ್ ಕೂಡ ತುಂಬ ಚೆನ್ನಾಗಿದೆ. ವೈಟ್ ಕಲರ್ ಗಾಡಿ. ನಿಮಗೆ ಲೋನೇ 12 ಲಕ್ಷ ಆಗುತ್ತೆ. 13.5 ಲಕ್ಷ ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ 13 ಲಕ್ಷ ಕೊಡಿಸ್ತೀವಿ. 11 ಲಕ್ಷದಿಂದ 11.5 ಲೋನ್ ಮಾಡಿಸ್ಕೊಡ್ತೀವಿ. 1-2 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಸಾಕು, ನಿಮಗೆ ಗಾಡಿ ಸಿಗ್ತಾ ಇದೆ. ಶೋರೂಮಲ್ಲಿ ಇದು 16 ಲಕ್ಷ ಇದೆ. ಯಾರು ಇಂಟ್ರೆಸ್ಟ್ ಇರೋ ಬಂದು ಬೈ ಮಾಡಿ. ನಿಮಗೆ 13 ಲ್ಯಾಕ್ಸ್ಗೆ ಫೈನಲ್ ಕೊಡ್ತೀನಿ. 3 ಲಕ್ಷ ಕಮ್ಮಿ ಸಿಗ್ತಾ ಇದೆ. ಡೀಸೆಲ್ ಗಾಡಿ ಸಿಗ್ತಾ ಇದೆ. ನಿಮಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸು, ಆಫ್ಟರ್ ಮಾರ್ಕೆಟ್ ಫ್ಯಾನ್ಸಿ ಅಲೈಸ್ ಎಲ್ಲ ಬರುತ್ತೆ. ಬಂದು ಇಂಟ್ರೆಸ್ಟ್ ಚೆಕ್ ಮಾಡಿ. ಓಕೆ ಸರ್, ಮತ್ತೊಂದು ನೆಕ್ಸಾನ್ ವೆಹಿಕಲ್ ಇದೆ. ಹಾಗೆ ನಮ್ಮ ಹತ್ರ ನೆಕ್ಸಾನ್ ಗಾಡಿ ಇದೆ. ಪೆಟ್ರೋಲ್ ವೆಹಿಕಲ್ಲು ವಿತ್ ಸನ್ ರೂಫ್ ಬರುತ್ತೆ ಈ ಗಾಡಿನಲ್ಲಿ. ಇದು XM+ ಅಂತ. ಈ ಗಾಡಿ ಪೆಟ್ರೋಲ್ ವೆಹಿಕಲ್ಲು. ಓಡ್ರೆ ತುಂಬ ಕಡಿಮೆ ಓಡಿದೆ. 2022 ಮಾಡಲು 27,000 ಓಡಿದೆ ಅಷ್ಟೇ. ಪೆಟ್ರೋಲ್ ವೆಹಿಕಲ್ಲು. ಟಾಟಾ ನೆಕ್ಸಾನು. ನಮ್ಮ ಹತ್ರ ಅವಾಗಲೇ ಹೇಳ್ದಂಗೆ ಡೀಸೆಲ್ 2 ಪೆಟ್ರೋಲ್ 1 ಡೀಸೆಲ್ ಸಿಗುತ್ತೆ. ಎಲ್ಲ 3 ಗಾಡಿನೂ 22 ಮಾಡಲೆ. 2 ವೈಟು, 1 ಬ್ಲ್ಯಾಕು. ನೆಕ್ಸಾನ್ ಕೇಳೋರು ನಮ್ಮ ಹತ್ರ 3 ಗಾಡಿ ನೆಕ್ಸಾನ್ ಇದೆ. ಆಪ್ಷನ್ಸ್ ಇದೆ. 3 22 ಮಾಡಲು, 3 ಸಿಂಗಲ್ ಗಾಡಿಗಳು. ಇದು 27,000 ಓಡಿದೆ. ಒಂದು 10,000 ಓಡಿದೆ. ಇನ್ನೊಂದು 14,000 ಓಡಿದೆ ಅಷ್ಟೇ. ಎಲ್ಲ ಕಮ್ಮಿ ಓಡಿದೆ. ಬಟ್ ಇದು ಒಳ್ಳೆ ಪ್ರೈಸಲ್ಲಿ ಆಗುತ್ತೆ. 9.5 ಹೇಳ್ತಾ ಇದ್ದೀವಿ ಈ ಗಾಡಿ. ಫೈನಲ್ ಟು ಫೈನಲ್ 8,75,000 ರೂಪಾಯಿ ಗಾಡಿ ಸಿಗುತ್ತೆ. ನಿಮಗೆ 8 ಲಕ್ಷ ಲೋನೇ ಆಗುತ್ತೆ. ಇಂಟ್ರೆಸ್ಟ್ ಬಂದು ಬೈ ಮಾಡಿ. ಸನ್ ರೂಫ್ ಎಲ್ಲ ಬರುತ್ತೆ ಈ ಗಾಡಿನಲ್ಲಿ. ಓಡಿರೋದು ಬರೀ 27,000. ಜಾಸ್ತಿ ಓಡಿಸಲ್ಲ. ಅವಾಗ ತೆಗಿತಾರೆ ಅಂದರೆ ಪೆಟ್ರೋಲ್ ಗಾಡಿ ಬೆಸ್ಟು ಅವರಿಗೆ. ನಿಮಗೆ ಇದರಲ್ಲೂ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ. ನ್ಯೂ ವರ್ಷನ್ ಗಾಡಿ ಇದೆ. ಇಂಟ್ರೆಸ್ಟ್ ಇರೋರು ಟಾಟಾ ನೆಕ್ಸಾನ್ ಬಂದು ಬೈ ಮಾಡ್ಬೋದು. ಟೊಯೋಟಾ ಇನೋವಾ ಕ್ರಿಸ್ಟಾ 2018 ಮಾಡಲ್ V ವರ್ಷನ್ ವೈಟ್ ಕಲರ್. ಓಡಿರೋದು 1,80,000 ಓಡಿದೆ. 1,80,000 ಓಡಿದ್ರು ಗಾಡಿ ಇವಾಗ ಶೋರೂಮಿಂದ ಹೇಗೆ ಹೊರಗಡೆ ಬರುತ್ತೆ ಆ ಸೌಂಡಲ್ಲೇ ಗಾಡಿ ಇದೆ. ಇಂಜಿನ್ ಸೌಂಡು ನಿಮ್ಗೆ ಗೊತ್ತೇ ಇದೆ. ಟೊಯೋಟಾ ಎಲ್ಲ 1 ಲಕ್ಷ 2 ಲಕ್ಷ ಓಡಿದ್ರೆ ಮ್ಯಾಟ್ರಿ ಅಲ್ಲ ಅದು. ಇವೆಲ್ಲ ನಿಮಗೆ ಕಂಪ್ನಿನೇ 5 ಲಕ್ಷ ವ್ಯಾರಂಟಿ ಕೊಟ್ಟಿರ್ತಾರೆ ಇಂಜಿನು. ಹಾಗಾಗಿ 10 ಲಕ್ಷ ಅಂತೂ ಓಡುತ್ತೆ ಈ ಗಾಡಿ. ಯಾಕೆಂದರೆ ನಿಮಗೆ ಇವೆಲ್ಲ ವರ್ಲ್ಡ್ ರೆಕಾರ್ಡ್ ಆಗಿದೆ, ಗೊತ್ತಿದೆ ನಿಮಗೆ. ಹಾಗಾಗಿ ಈ ಮ್ಯಾಟ್ರಿ ಅಲ್ಲ ಇದು. 1 ಲಕ್ಷ 2 ಲಕ್ಷ ಎಲ್ಲ ಟೊಯೋಟಾ ಕಂಪ್ನಿಯವ್ರು ತೊಗೊಂಡ್ರೆ. ಟೊಯೋಟಾದಲ್ಲಿ ಈ ಗಾಡಿ ಅಂತಲ್ಲ, ಯಾವುದೇ ಗಾಡಿ ಪರ್ಚೇಸ್ ಮಾಡಿ ಟೊಯೋಟಾದಲ್ಲಿ ಮಿನಿಮಮ್ 7ರಿಂದ 10 ಲಕ್ಷ ಓಡುತ್ತೆ ಇಂಜಿನ್. ಮೈಂಟೆನೆನ್ಸ್ ಮಾತ್ರ 100% ಟೊಯೋಟಾದಲ್ಲೇ ಮಾಡಬೇಕು. ಹೊರಗಡೆ ಮಾಡಿದ್ರೆ 5 ಲಕ್ಷ ಓಡ್ಬೋದು ಅಷ್ಟೇ. ಟೊಯೋಟಾದಲ್ಲಿ ಮಾಡಿದ್ರೆ 10 ಲಕ್ಷ ಓಡ್ಬೋದು. ಓಡುತ್ತೆ. ಯಾಕೆಂದರೆ ಟೊಯೋಟಾ ಸರ್ವಿಸೇ ಹೆಂಗಿರುತ್ತೆ. ನಮ್ಮ ಹತ್ರ ವೈಟ್ ಕಲರು ಇನೋವಾ V ವರ್ಷನ್ ಬಂದಿದೆ. ಆಸ್ಟೆನ್ ಫ್ರೀ ವೆಹಿಕಲ್ಲು, ಒರಿಜಿನಲ್ ಗಾಡಿ. 18.5 ಹೇಳ್ತಾ ಇದ್ದೀವಿ. 18 ಲಕ್ಷ ಬಂದರೆ ಕೊಡ್ತೀವಿ. 15 ಲಕ್ಷ ಲೋನ್ ಆಗುತ್ತೆ. 3 ಲಕ್ಷ ಡೌನ್ ಪೇಮೆಂಟ್ ತರಬೇಕಾಗತ್ತೆ. ಈ ಗಾಡಿಗೆ IT ಇರಬೇಕು. 15 ಲಕ್ಷ ಲೋನ್ ಕೇಳೋರಿಗೆ ಬ್ಯಾಂಕಿಂಗ್ ಚೆನ್ನಾಗಿರಬೇಕು. ಮತ್ತು
GST ಇರ್ಲಿ ಬಿಡ್ಲಿ ನಾವು ಮಾಡ್ಕೊಡ್ತೀವಿ. ಬ್ಯಾಂಕಿಂಗ್ ಚೆನ್ನಾಗಿದ್ದು IT ಇದ್ರೆ ಮಾಡ್ಕೊಡ್ತೀವಿ. 15 ಲಕ್ಷ ಲೋನ್ ಆಗುತ್ತೆ. 15 ಲಕ್ಷ ಲೋನ್ ಆಗುತ್ತೆ. 100% ಲೋನ್ ಆಗುತ್ತೆ. ಮತ್ತೊಂದು ಎರ್ಟಿಗಾ ವೆಹಿಕಲ್ ಇದೆ. ಇನ್ನೊಂದು ಎರ್ಟಿಗಾ ವೆಹಿಕಲ್ ZDI ಟಾಪ್ ಎಂಡ್ ಇದೆ ನಮ್ಮ ಹತ್ರ. ಸೆಕೆಂಡ್ ಓನರ್ ZDI ಡೀಸೆಲ್ ವೆಹಿಕಲ್ ಇದು. 1 ಲಕ್ಷ ಓಡಿದೆ. ಶೋರೂಮ್ ಹಿಸ್ಟ್ರಿ, ಸಿಲ್ವರ್ ಕಲರ್ ಗಾಡಿ. ನಿಮಗೆ ಇದರಲ್ಲಿ ಅಲೈಸು, 4 ಪವರ್ ಸ್ಟೇರಿಂಗು, AC ಎಲ್ಲ ಬರುತ್ತೆ. 7 ಸೀಟರ್ ವೆಹಿಕಲ್ಲು. ಗಾಡಿ ವೆಲ್ ಮೇಂಟೆನೆನ್ಸ್ ಆಗಿದೆ. ಇಂಟ್ರೆಸ್ಟ್ ಇರೋ ಬೈ ಮಾಡಿ. 6.5 ಲಕ್ಷ ಹೇಳ್ತಾ ಇದ್ದೀವಿ. 6.25 ಲಕ್ಷಕ್ಕಾಗತ್ತೆ ಫೈನಲು. 6 ಲಕ್ಷ ಲೋನೇ ಮಾಡಿಸ್ಕೊಡ್ತೀವಿ. ZDI ಟಾಪ್ ಎಂಡ್ ಸಿಲ್ವರ್ ಕಲರ್ 7 ಸೀಟರ್ ವೆಹಿಕಲ್ಲು. ಬ್ರ್ಯಾಂಡ್ ನ್ಯೂ ಹೊಸ ಟೈರ್ ಇದೆ. ಇಂಟ್ರೆಸ್ಟ್ ಈ ಗಾಡಿನೂ ಬೈ ಮಾಡ್ಬೋದು. ಇದಕ್ಕೂ 50,000 ತಂದು ಸಾಕು, ಇಲ್ಲ 25,000 ತಂದು ಲೋನ್ ಮಾಡಿಸ್ಕೊಡ್ತೀವಿ. ಹಾಗೆ ನಮ್ಮಲ್ಲಿ ಎರ್ಟಿಗಾ ಇನ್ನೊಂದು ಬ್ಲೂ ಕಲರ್ CNG ಬರುತ್ತೆ. ಮೈಲೇಜು CNG ಪಿತ್ ಪೆಟ್ರೋಲ್ ಕಲರು. 2022 ಮಾಡಲ್ ನಮ್ಮ ಹತ್ರ ಎರ್ಟಿಗಾ. ZXA ಪ್ಲಸ್ ಆಪ್ಷನಲ್ ಗಾಡಿ ಬಂದಿದೆ. ಟಾಪ್ ಎಂಡ್ ಗಾಡಿ. ಶೋರೂಮ್ ರೇಟ್ ಇದು ನಿಮಗೆ 16 ಲಕ್ಷ ಇದೆ. ನಿಮಗೆ ಇದರಲ್ಲಿ ಎಲ್ಲ ಥರ ಆಪ್ಷನ್ಸ್, ಎಲ್ಲ ಫುಲ್ಲು ಟಾಪ್ ಎಂಡೇ ಇದು. ಇಂಥದ್ದು ಇಲ್ಲ ಅನ್ನಂಗಿಲ್ಲ. ಇದು 7 ಸೀಟರ್ ವೆಹಿಕಲ್ಲು. ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮು, ಸ್ಟೇರಿಂಗ್ ಕಂಟ್ರೋಲ್ ಸ್ವಿಚಸ್ಸು, ಮತ್ತು ಪವರ್ ಮಿರರ್ಸು ಎಲ್ಲ ಬರುತ್ತೆ. ಫ್ಯಾನ್ಸಿ ಅಲೈಸು ಬರುತ್ತೆ. ಡೈಮಂಡ್ಸ್ ಕಟ್ಸ್ ಅಲೈಸ್ ಬರುತ್ತೆ. ಬ್ಲೂ ಕಲರ್ ಗಾಡಿ. CNG ವಿತ್ ಪೆಟ್ರೋಲು. CNGನಲ್ಲಿ ನಿಮಗೆ 30 ಬರುತ್ತೆ. ಪೆಟ್ರೋಲ್ ನಿಮಗೆ 15 ಬರುತ್ತೆ. ಒಳ್ಳೆ ವೆಹಿಕಲ್ಲು. ಆಸ್ಟ್ ಆ್ಯಂಡ್ ಫ್ರೀ ವೆಹಿಕಲ್. ಬ್ಲೂ ಕಲರ್. ಫೈನಲ್ ಟು ಫೈನಲ್ ನಾವು 13 ಲಕ್ಷ ಹೇಳ್ತಾ ಇದ್ದೀವಿ. ಯಾರ ಇಂಟ್ರೆಸ್ಟ್ ಬಂದರೆ 12,50,000 ರೂಪಾಯಿಗೆ ಆಗುತ್ತೆ. 11.5 ಲಕ್ಷ ಲೋನೇ ಮಾಡಿಸ್ಕೊಡ್ತೀವಿ ಸರ್. ಮತ್ತೊಂದು ಕ್ವಿಟ್ ಇದೆ. ಮತ್ತೊಂದು ಸ್ಪಿಡ್ 2017 ಮಾಡಲು. 24,000 ಓಡಿದೆ. ಪೆಟ್ರೋಲ್ ಗಾಡಿ. ಸೆಕೆಂಡ್ ಓನರ್ ಆಗಿದೆ. 2017 ಮಾಡಲು. ಸರ್ 3 ಲಕ್ಷ ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ 2,85,000 ಕೊಡ್ತೀವಿ. 0 ಡೌನ್ ಪೇಮೆಂಟಲ್ಲಿ ಲೋನ್ ಮಾಡಿಸ್ಕೊಡ್ತೀವಿ. ಸರ್ ಮತ್ತೊಂದು ಟೊಯೋಟಾ ಗ್ಲಾನ್ಸಾ ಇದೆ. ಟೊಯೋಟಾ ಗ್ಲಾನ್ಸಾ 2022 ಮಾಡಲು. ಓಡಿರೋದೆ ಬರೀ 20,000 ಓಡಿದೆ. ಗ್ಲಾನ್ಸಾ ಜಿ ವೇರಿಯಂಟ್. ಇದರಲ್ಲೂ ನಿಮಗೆ ಟಾಪ್ ಎಂಡ್ ವರ್ಷನ್ ಥರ ಬಡನ್ ಸ್ಟಾರ್ಟು, ಡೈಮಂಡ್ಸ್ ಕಟ್ಸ್ ಅಲೈಸು, ಟಚ್ ಸ್ಕ್ರೀನ್ ಸಿಸ್ಟಮು, ನ್ಯಾವಿಗೇಷನ್ ಸಿಸ್ಟಮು, ಸ್ಟೇರಿಂಗ್ ಕಂಟ್ರೋಲ್ ಸ್ವಿಚಸ್ಸು, ಡಿಫಾಗರ್ ಎಲ್ಲ ಬರುತ್ತೆ. ಸರ್ ಫೈನಲ್ ಟು ಫೈನಲ್ ಈ ಗಾಡಿ 8.5 ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ಲು ಒಂದು 8 ಲಕ್ಷದ ಗಂಟ ಫೈನಲ್ ಆಗುತ್ತೆ. ಇಂಟ್ರೆಸ್ಟ್ ಬೈ ಮಾಡಿ. ನಿಮಗೆ 8 ಲಕ್ಷ ಲೋನ್ ಕೊಡಿಸ್ತೀವಿ. 0 ಡೌನ್ ಪೇಮೆಂಟಲ್ಲೂ ಈ ಗಾಡಿನೂ ಸಿಗುತ್ತೆ. ಇಲ್ಲ 50,000 ಅಮೌಂಟ್ ತಂದರೆ ಈ ಗಾಡಿ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಬಟ್ ನಿಮ್ಮದು ಸಿಬಿಲ್ ಚೆನ್ನಾಗಿರಬೇಕು. 100% ಲೋನ್ ಮಾಡಿಸ್ಕೊಡ್ತೀವಿ. ಸರ್ ಮತ್ತೊಂದು ನಮ್ಮ ಹತ್ರ ಮತ್ತೊಂದು i10 ಸ್ಪೋರ್ಟ್ಸ್ 2012 ಮಾಡಲು. ಸೆಕೆಂಡ್ ಓನರು. 69,000 ಓಡಿದೆ. ಪೆಟ್ರೋಲ್ ಮ್ಯಾನ್ಯುವಲ್ ಇದೆ. 3,35,000 ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ಲು 3,10,000 ರೂಪಾಯಿಗೆ ಆಗುತ್ತೆ. 2.5 ಲಕ್ಷ ಲೋನ್ ಆಗುತ್ತೆ. ನೀವು ಒಂದು 50,000-60,000 ತಂದರೆ ಸಾಕು. ಈ ಗಾಡಿ ನಿಮಗೆ ಗಾಡಿ ಸಿಗ್ತಾ ಇದೆ. ಇದೆಲ್ಲ ವೆಲ್ ಮೇಂಟೆನೆನ್ಸ್ ಗಾಡಿಗಳು. ಯಾವುದೋ ಉದ್ರೋಗಿರೋದು ಎಲ್ಲ ತರಲ್ಲ ನಾವು. ಆವಾಗಲೇ ಹೇಳ್ದಂಗೆ ನೋಡಿ. ಇಂಟ್ರೆಸ್ಟ್ ಬೈ ಮಾಡಿ. ಇಲ್ಲಿ ಜಾಸ್ತಿ ಹೇಳ್ತಾ ಇದ್ದಾರೆ ಅನ್ಕೊಂಬಿಡಿ. ನಮಗೆ ಜಾಸ್ತಿ ಕೊಟ್ಟೆ ನಾವು ತಂದಿರ್ತೀವಿ. ನಮಗೊಂದು 10-20,000 ಲಾಭ ಇಲ್ಲದೆ ನಾವು ಮಾರೋಕ್ಕಾಗಲ್ಲ. ಹಾಗಾಗಿ ಒಂದು ಒಳ್ಳೆ ವೆಹಿಕಲ್ ಬಂದಿದೆ. ಬಂದು ಇಂಟ್ರೆಸ್ಟ್ ಬೈ ಮಾಡಿ. 69,000 ಓಡಿದೆ. ಸೆಕೆಂಡ್ ಓನರು. i10 ಸ್ಪೋರ್ಟ್ಸು. ಒಳ್ಳೆ ಕಲರಲ್ಲೂ ಇದೆ. ಗ್ರೇ ಕಲರ್. ಒಳ್ಳೆ ಕಲರ್. ಅಫಿಷಿಯಲ್ ಕಲರು. ನಿಮಗೆ HSRP ನಂಬರ್ ಪ್ಲೇಟ್ ಸಹಿತ ಆಗಿ ಬಂದಿದೆ. ನೀವು ಅದನ್ನು ಖರ್ಚು ಮಾಡೋಂಗಿಲ್ಲ. ಮತ್ತು ಏನು ರಿಪೇರಿ ಬರೋಲ್ಲ. ನಾವು ಕೊಡ ಗಾಡಿಗಳೆಲ್ಲ ಆಲ್ಮೋಸ್ಟ್ ರಿಪೇರಿಗೆ ಬರೋಲ್ಲ. ಎಲ್ಲ ಒರಿಜಿನಲ್ ಆಗಿರ್ತವೆ. ಅಷ್ಟೊಂದು ನಾನು ಗ್ಯಾರಂಟಿ ಕೊಡ್ತೀನಿ.